ಇನ್ನೆಲ್ಲ ಉಳಿಯುತ್ತೆ. ನದಿ ಹೋಗಿ ಸಮುದ್ರಕ್ಕೆ ಸೇರಿದರೆ ನದಿ ಎಲ್ಲ ಉಳಿಯುತ್ತೆ. ಆಗ ನಾನು ಅನ್ನೋದೇನಾಗಬೇಕು, ಪರಬ್ರಹ್ಮದಲ್ಲೇ ಒಂದಾಗಿಬಿಟ್ರೆ ಮತ್ತ ನಾನು ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ, ಅದು ಉಳಿಯೋದೇ ಇಲ್ಲ. ಇದು ಮನ್ಮಯ ಅಂತ ಭಗವಂತ. ಭಗವನ್ಮಯರಾಗಿರ್ಬಿಡ್ತಾರಲ್ಲ ಯಾರು ಜ್ಞಾನಿಗಳು, ಬ್ರಹ್ಮವಿದ. ಅದಕ್ಕೆ ಮತ್ತೆ ಅರ್ಥ ಈಶ್ವರಾಭೇದ ದರ್ಶಿನಃ. ತನಗೂ ಈಶ್ವರನಿಗೂ ಭೇದವಿಲ್ಲ, ಅಭೇದ, ನಾನೇ ಅವನು. ಇದೇ ವೇದಾಂತಲ್ಲಿರೋದು. ಅಹಂ ಬ್ರಹ್ಮಾಸ್ಮೇ. ನೋಡಿ ಎಂಥ ಏನರ್ಥ ಮಾಡ್ತೀರಿ? ಅಹಂ ಬ್ರಹ್ಮ ಅಸ್ಮಿ ಅನ್ನೋದು ಯಥಾ ಪ್ರಕಾರ ವರ್ತಮಾನ ಕಾಲಕ್ಕೆ ಆಗಲಿದ್ದೇನೆ ಅಲ್ಲ, ಆಗಿದ್ದೇನೆ. ಆಗಲಿದ್ದೇನೆ ಗುರುಗಳು ಹೇಳು, ಆಗಲಿದ್ದೇನೆ ಅಲ್ಲಪ್ಪ, ಆಗಿದ್ದೆ. ಅಸ್ಮಿ, ನಾನೀಗ ಬ್ರಹ್ಮವಾಗಿದ್ದೆ. ಇಷ್ಟನ್ನ ಯಾವನು ಧೈರ್ಯವಾಗಿ ಹೇಳ್ತಾನ ಅವನಿಗೆ ಬ್ರಹ್ಮಜ್ಞಾನಿ ಅಂತ ಹೆಸರು. ತಡೀರಪ್ಪ, ಅದಕ್ಕೊಂದು ತಮಾಷೆ ಹೇಳೋರು ಗುರುಗಳು. ನೋಡಿ, ಸನ್ಯಾಸಿಗಳು ಬಂದಿದ್ದಾರೆ, ಅವರು ಯಾವುದೋ ಒಂದು ದೃಷ್ಟಾಂತಕ್ಕೆ ಹೇಳೋರು. ಒಳ್ಳೆ ವೇದಾಂತ ಹೇಳ್ತಾ ಇದ್ದಾರೆ, ಬನ್ನಿ ಅಂತ ಒಬ್ರು ಕರೆದ್ರಂತೆ ಇನ್ನೊಬ್ರು. ತಡೀರಪ್ಪ, ಇನ್ನು ನಾನು ಸಂಸಾರಿ, ಅಲ್ಲಿ ಹೋದ್ಮೇಲೆ ಏನಾದ್ರು ಜ್ಞಾನ ಆಗಿಬಿಡೋಣ, ಮನೆ ಬಿಟ್ಟೋಗ್ಬಿಡೋಣ, ಹೆಂಡತಿ ಮಕ್ಕಳ ಗತಿ ಏನು ಇನ್ನೆಂಥ ಮನುಷ್ಯರು. ಅದಕ್ಕನ್ನೋರು, ಅಪ್ಪ ಅಲ್ಲಿ ಹೋದ ಮಾತ್ರಕ್ಕೆ, ಕೇಳಿದ ಮಾತ್ರಕ್ಕೆ ಜ್ಞಾನ ಆಗಿಬಿಡುತ್ತೆ, ಅಷ್ಟು ಸುಲಭವೇ ಎಲ್ಲ ಗುರುಗಳು ಹೇಳ್ತಾ ಇದ್ದಲ್ಲಿ. ಹಾಗಲ್ಲ, ಮನ್ಮಯ ಅಂತ ಅವನಿಗೆ ಕೇಳಿ ಅನುಸಂಧಾನ ಮಾಡಿ ಒಳಗ್ ತಗೊಂಡು ಆಮೇಲೆ ನಿಲ್ಲೋದು ಅಂತ. ಆದ್ರೆ ಆ ಅನುಭವ ಆಯ್ತು, ನೆಲೆ ನಿಂತ ಅಂದ್ರೆ ಏನ್ ಪುನಃ ಎಂತಕ್ಕೆ ಬರ್ತಾನೆ? ಅಮೃತ ಕುಡ್ದವನು ಏಮನಾರು ಮರಣ ಹೊಂತಾನೆ. ಹಾಗಂತ. ಆದ್ರಿಂದ ಈಶ್ವರಾಭೇದ ದರ್ಶನ ಅಂತ, ಆ ಪರಬ್ರಹ್ಮವೇ ನಾನು, ನಾನೇ. ಸೋಹಂ ಅಹಂ ಸಹ. ಈ ಮಹಾನ್ಯಾಸದಲ್ಲಿ ಹಂಸ ಹಂಸಾ ಪರಮ ಹಂಸ ಸೋಹಂ ಹಂಸ. ಹಂಸ ಅನ್ನೋ ಕಡೆ ಒಂದು ಅಕ್ಷರ ರೂಪ, ಹಂ ಅನ್ನೋದ್ರ ಹಿಂದ್ಗಡೆ ಆ ಸೇರಿಸ್ಬೇಕಂತ. ಏನಾಯ್ತು? ಅಹಂ ಅಂತ. ಅಹಂ ಸಹ. ಅಹಂ ಅಂದ್ರೆ ನಾನು, ಸಹ ಅಂದ್ರೆ ಅವನು. ಯಾರು ಅವನು ಅಂದ್ರೆ ಯಾರು? ಪರಮೇಶ್ವರ. ನಾನೇ ಅವನು, ಅವನೇ ನಾನು. ಇಂಥ ಯಾವ ಬ್ರಹ್ಮಜ್ಞಾನಿಗಳಿದ್ದಾರೆಯೋ ಈಶ್ವರಾಭೇದ ದರ್ಶನ ಮಾಮೇವಂ ಉಪಾಶ್ರಿತಾ ಪರಮೇಶ್ವರಂ ಆಶ್ರಿತಾ ಕೇವಲ ಜ್ಞಾನನಿಷ್ಠಾ. ಒಂದೊಂದು ವರ್ಡು ಭಗವತ್ಪಾದರದ ತೂಕ ಮಾಡಿ ಬರೆದಿರ್ತಾರೆ. ಮಾಮುಪಾಶ್ರಿತ ಅಂತ ಮೂಲದಲ್ಲಿದೆ. ಮಾಮ್ ಅಂದ್ರೆ ಪರಮೇಶ್ವರನಾದ. ಹೇಳ್ತಿರೋನು ಯಾರು? ಭಗವಂತ. ಗೊತ್ತಾಯ್ತು. ಪರಮಾತ್ಮನನ್ನೇ ಆಶ್ರಯಿಸಿರೋರು ಅಂತ ಅರ್ಥ ಅಲ್ವೇ ಅಂದ್ರೆ ಹೌದು. ಕೇವಲ ಜ್ಞಾನನಿಷ್ಠಾ. ಇದು ಬಹಳ ದೊಡ್ಡ ಮಾತು. ಜ್ಞಾನನಿಷ್ಠರು ಅಂದ್ರೇನು? ಪರಮಾತ್ಮನೇ ಬೇಕು, ಪರಮಾತ್ಮನೇ ಪರಿಪೂರ್ಣ, ಅದೇ ಸರ್ವಸ್ವ, ಇನ್ನೇನು ಕೇಳಲ್ಲ. ಭಗವಂತನ ತತ್ವವನ್ನ, ಪರಮಾತ್ಮನೇ ತಾನು ಅಂತಕ್ಕ ನಿಜವನ್ನು ಅರಿತವನಿಗೆ ಇನ್ನೇನೇನು ಯಾವ ಕಾಮಕ್ಕೂ ಯಾವ ಬಯಕೆ ಇರಲ್ಲ, ಏನು ಬೇಡ. ಇಂಥವರು ಕೇವಲ ಜ್ಞಾನನಿಷ್ಠ ಅಂತ, ಜ್ಞಾನದಲ್ಲಿಯೇ ನೆಲೆ ನಿಂತವರು ಅಂತ. ಏನು ಪುಣ್ಯ ಮಾಡಿದ್ರು ಅಂತ ಭಾಗವತಲ್ಲಿ ಬರೀತಾರೆ. ಗೋಪ್ಯಕ್ಕಿ ಮಕರೋತ್ ಅಂತ ಯಾವಾಗಲೂ ಕೃಷ್ಣ 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 ಅಂತ ಅವನ್ನ ಆಶ್ರಯಿಸ್ಬಿಟ್ರಲ್ಲ, ಅವ್ರು ಏನು ಪುಣ್ಯ ಮಾಡಿದ್ರು ಅಂತ. ಆ ಕಥೆ ನೋಡಿದರೆ ಶೃಂಗಾರದ ಭಾಷೆಯಲ್ಲಿದೆ. ಗುರುಗಳು ಹೇಳೋರು, ಭಾಗವತ ಶೃಂಗಾರದ ಭಾಷೆಯಲ್ಲಿ ಕವಿ ಕಾವ್ಯ ಬರೆದ್ದಾನೆ, ಅದರ ನಿಜವಾದ ಅರ್ಥ ವೇದಾಂತದ ಸಾರ. ಅದಕ್ಕೆ ಎಷ್ಟು ಜನ ಹೇಳೋರು ಅಂದ್ರೆ, ಗೋಪಿಯರು ಯಾವುದು? ಸ್ತ್ರೀಲಿಂಗ. ಬುದ್ಧಿ, ನಮ್ಮ ಬುದ್ಧಿಯೇ ಗೋಪಿ ತಿಟ್ಕೊಳ್ಳಿ. ಅವ್ರು ಏನು ಆಶ್ರಯಿಸಿದ್ರು? ಕೂತ್ರೆ ನಿಂತ್ರೆ ಬರೇ ಪರಮಾತ್ಮ. ಹಾಗೆ ನಮ್ಮ ಬುದ್ಧಿ ಏನಾಗಬೇಕು? ಎಲ್ಲ ರೀತಿಯಲ್ಲಿ ಆ ಸ್ವರೂಪದಲ್ಲಿ ಒಂದಾಗ್ಬಿಡ್ಬೇಕು. ಆದ್ರಿಂದ ಅವ್ರು ಏನು ಕೆಲಸ ಮಾಡ್ತಾ ಇದ್ರು ಆ ಭಗವಂತನನ್ನೇ ಗಾನ ಮಾಡ್ತಾ ಇದ್ರು. ಅದು ಶೃಂಗಾರದ ಭಾಷೆಯೊಳಗೆ ವೈರಾಗ್ಯವನ್ನು ಬರೆದಿದ್ದಾರೆ, ಅದ್ವೈತವನ್ನು ಬರೆದಿದ್ದಾರೆ. ಕಷ್ಟ ಇದು ಅರ್ಥ ಮಾಡ್ಬೇಕಾದ್ರೆ. ಸರಿಯಾಗಿ ಶಂಕರ ವೇದಾಂತ ಓದಿದ್ರೆ ಹೇಳ್ಬಹುದು, ಇಲ್ಲದೇ ಇದ್ರೆ ಕತೆ ಹೇಳ್ಕೊಂಡು ಹೋಗ್ಬೋದು. ಅದರ ರಹಸ್ಯ ಗೊತ್ತಾಗುತ್ತೆ. ಇಷ್ಟು ಚೆನ್ನಾಗಿ ಬರೀತಾರೆ. ಆದ್ರಿಂದ ಮನ್ಮಯ ಕೇವಲ ಜ್ಞಾನನಿಷ್ಠ. ಈಗ ಪ್ರಕೃತ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಈ ಯಾವ ಮೋಕ್ಷ ಮಾರ್ಗ ಅಂತಕ್ಕದ್ದಿದೆಯಲ್ಲ, ಇದು ಇವತ್ತಿಂದಲ್ಲಪ್ಪ, ಅನಾದಿ ಕಾಲದಿಂದ ಬಂದು ಹೇಳಿದ್ನಲ್ಲ. ಅಣುಪಂಥ ಅಂತ ಮಂತ್ರ ಹೇಳಿದ್ದೆ ನನಗೆ. ಅದರಂತೆ ಯಾರಿದನ್ನ ಅನುಸರಿಸೋರು? ಮನ್ಮಯ
ಮಾಮುಪಾಶ್ರಿತ ಭಗವಂತನಾದ ನನ್ನಲ್ಲಿಯೇ ನೆರೆ ನಿಂತವರು ಬ್ರಹ್ಮಜ್ಞಾನಿಗಳು, ನನ್ನನ್ನೇ ಆಶ್ರಯಿಸಿರೋರು ಅಂತ. ಮುನ್ಮಯ ಅಂತ ಹೇಳಿದ್ಮೇಲೆ ಮಾಮುಪಾಶ್ರಿತ ಅಂತ ಹೇಳೋ ಅವಶ್ಯಕತೆ ಇದೆಯೋ ಅಂತ ಹೂ ಅಂತಾರೆ ಶಂಕರಾಚಾರ್ಯ. ಯಾಕೆ? ಬರೀ ಜ್ಞಾನ ಅಂದ್ರೆ ಜ್ಞಾನದ ಜೊತೆಗೆ ಇನ್ನೊಂದಿದೆ ಅಂದ್ರೆ ಸಾಲದು. ಕೇವಲ ಜ್ಞಾನ ನಿಷ್ಠ ಅಂತ, ಜ್ಞಾನ ಒಂದೇ ನಿತರಾಂಸ್ಥಿತಿ ನೆಲೆ ನಿಂತಿರ್ತಾರೆ ಅಂತ ಗುರು ಹೇಳರು. ಅದೂ ಬೇಕು ಇದೂ ಬೇಕು ಅಂದ್ರೆ ಸಿಗಲ್ಲ, ಅದೇ ಬೇಕು. ಯಾಕೆಂದ್ರೆ ಇರಲಿ ಸ್ವಲ್ಪ ವೇದಾಂತವೂ ಇರಲಿ, ಸ್ವಲ್ಪ ಸಂಸಾರವೂ ಇರಲಿ ಅಂದ್ರೆ ಅದೂ ಬೇಕು ಇದೂ ಬೇಕಲ್ಲ. ವೇದಾಂತ ಎಂಥದ್ದು? ಅದೇ ಬೇಕು, ಹಾಗೆ ಅದೇ ಬೇಕು ಹಾಗೆ. ಆದ್ದರಿಂದ ಕೇವಲ ಜ್ಞಾನನಿಷ್ಠ ಬಹವಃ ಅನೇಕೆ ಅನೇಕರು ಜ್ಞಾನ ತಪಸ. ಜ್ಞಾನ ತಪಸ್ಸು ಅಂದ್ರೆ ಜ್ಞಾನಮೇವ ಚ ಪರಮಾತ್ಮ ವಿಷಯಂ ತಪಃ. ಯೋ 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 ಮಾತೆಷ್ಟು ಜ್ಞಾನ ತಪಸ ಅಂದ್ರೆ ಗೀತೆಯಲ್ಲಿ ತಪಶಬ್ದ ಇದ್ದರೂ ಜ್ಞಾನವನ್ನೇ ತಪಸ್ಸು ಅಂತ ಕರೆದಿರೋದು. ಜ್ಞಾನಕ್ಕಿಂತ ಇನ್ನು ಬೇರೆ ತಪಸ್ಸು ಅನ್ನೋದು ಬೇರೆ ಇಲ್ಲ. ಹೀಗೆ ಯಾವುದು ಜ್ಞಾನ? ಪರಮಾತ್ಮ ವಿಷಯಂ, ಭಗವಂತನ ವಿಷಯವಾದ ತತ್ವಜ್ಞಾನ. ಅದು ಮುಂದೆ ಚೆನ್ನಾಗಿ ಬರುತ್ತೆ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಭಗವದ್ಗೀತೆ ಎಂಥ ಮಾತು ಹೇಳ್ತಾರೆ. ಅರ್ಜುನ, ನನ್ನಲ್ಲೇ ಮನಸ್ಸು, ಅವ್ರ ಪ್ರಾಣವೆಲ್ಲ ನನ್ನ ಒಂದಾನೊಂದು ಚಿಂತನೆಯಲ್ಲೇ ಮುಳುಗಿ ಹೋಗ್ಬಿಟ್ಟಿದೆ. ಜೀವನ, ಪ್ರಾಣ ಅಂದ್ರೆ ಏನು? ಜೀವನ, ಜೀವನ ಎಲ್ಲ ಮುಳುಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಯಾರು ಇಬ್ರು ಸಿಕ್ಕಿರೆ ಅಂಥವ್ರಿಗೆ ಸಿಗಬೇಕು. ಬೋಧೆಯಂತಹ ಪರಸ್ಪರ, ಇವನು ಅವನಿಗೆ ಹೇಳ್ತಾನೆ, ಅದು ಅವರಿಗೆ ಆನಂದ. ಕಥೆಯಂತಹ ಅಂತ ಹೇಳ್ತಾ ತುಷ್ಯಂತಿ ಚ ರಮಂತಿ, ಆನಂದ ಇರ್ತಾರೆ. ಇನ್ನೇನು ಬೇಕೋ ಇಂಥವರನ್ನೇ ಬಹವಃ ಜ್ಞಾನ ತಪಸ ಅಂದ್ರೆ ಜ್ಞಾನಮೇವ ಪರಮಾತ್ಮ ವಿಷಯಂ ತಪಃ ತೇನ ಜ್ಞಾನ ತಪಸ ಪೂತಾ ಪವಿತ್ರರಾಗ್ತಾರಂತೆ. ಪರಾಂ ಶುದ್ಧಿಂ ಗತಾಹ, ಪರಮಾದ ಶುದ್ಧಿಯನ್ನು ಹೊಂದಿರುತ್ತಾರೆ ಅಂತಂದರೆ ಆ ಪರಮಾತ್ಮ ಸ್ವರೂಪದಲ್ಲಿಯೇ ನೆರೆ ನಿಂತು ತಾನ ಪರಬ್ರಹ್ಮವೇ ಅಂತಕ್ಕ ಅಖಂಡವಾದ ಜ್ಞಾನದಿಂದ ಪವಿತ್ರರಾಗಿರ್ತಾರೆ ಅಂತ ಅರ್ಥ. ಆದ್ದರಿಂದ ಏನಾಯಿತು? ಸಂತಹ ಮದ್ಭಾವಂ ಆಗತ. ಮದ್ಭಾವಂ ಅಂದ್ರೆ ಏನು? ಈಶ್ವರ ಭಾವವನ್ನ, ತಾನೇ ಪರಬ್ರಹ್ಮ ಎಂಬತಕ್ಕಂಥ ಒಂದಾನೊಂದು ನಿಶ್ಚಿತವಾದ ಜ್ಞಾನವನ್ನ ಪಡೆದು ಮೋಕ್ಷಂ ಆಗತ. ಇದಕ್ಕೆ ಮೋಕ್ಷ ಮೋಕ್ಷ ಅಂತ ಹೆಸರು. ಜ್ಞಾನದಿಂದ ಮೋಕ್ಷ ಅಂದ್ರೆ ಜ್ಞಾನ ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಟಿಕೆಟ್ ತಗೊಂಡು ರೈಲ್ನಲ್ಲಿ ಪ್ರಯಾಣ ಮಾಡಬೇಕು ಅನ್ನೋ ಅರ್ಥ ಬರೋದಿಲ್ಲ. ಇಲ್ಲಿ ಹೇಗೆ? ಮೋಕ್ಷ ಅಂದ್ರೆ ಪರಮಾತ್ಮನೇ ಅಂತ ಅರ್ಥ. ಆ ಜ್ಞಾನ ಬಂತು ಅಂದ್ರೆ ಜ್ಞಾನ ಸಮಕಾಲದಲ್ಲಿ ಮೋಕ್ಷ ಅಂತ ಹೇಳ್ತಾರೆ. ಹಾಗಂತ ಪ್ರಾಪ್ತ ಇತರ ತಪೋ ನಿರಪೇಕ್ಷ ಜ್ಞಾನ. ಜ್ಞಾನ ಅದು ವಾಕ್ಯ ಸ್ವಲ್ಪ ಜ್ಞಾನ ನಷ್ಟ. ಸರಿ, ಇತರ ತಪೋ ನಿರಪೇಕ್ಷ ಜ್ಞಾನ ನಷ್ಟ ಇತ್ಯಸ್ಯ ಲಿಂಗಂ ಜ್ಞಾನ ತಪಸ ಅಂತ ಅರ್ಥ. ಅಂದ್ರೆ ಇತರ ತಪೋ ನಿರಪೇಕ್ಷ ಜ್ಞಾನ ನಿಷ್ಠ, ಒಂದು ಅಕ್ಷರ ತಪ್ಪಾಗಿದೆ. ಸರಿ, ಇತರ ತಪೋ ನಿರಪೇಕ್ಷ ಜ್ಞಾನ ನಿಷ್ಠ ಸರಿ ಆಯ್ತು. ಜ್ಞಾನನಿಷ್ಠರು ಅಂದ್ರೆ ಅರ್ಥ ಏನು? ಬೇರೆ ಯಾವುದೇ ರೀತಿಯಾದ ತಪಸ್ಸಿನ ಒಂದಾನೊಂದು ಅಪೇಕ್ಷೆ, ಅದರ ಆಶ್ರಯವಿಲ್ಲದೆ ಅಂತ. ಇದೇನು ತೋರಿಸುತ್ತೆ ಗೊತ್ತೇ? ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ. ಜ್ಞಾನ ಮೋಕ್ಷಾಧನ ಅಂತ ಆಗಲಿ, ಆದ್ರೆ ಆ ಜ್ಞಾನಕ್ಕೆ ಏನಾದ್ರು ಸಪೋರ್ಟ್ ಬೇಡವೆ, ಅದು ಬೇಡವೆ ಇದು ಬೇಡವೆ ಅಂದ್ರೆ ಅಯ್ಯೋ ಏನು ಬೇಡ. ಇದೇನು ತೋರಿಸುತ್ತೆ? ಕೇವಲ ಜ್ಞಾನದಿಂದಲೇ ಮೋಕ್ಷ ಅಂತಿದೆ ಶಂಕರ ವೇದಾಂತದ ಒಂದಾನಂಶ. ಬೇರೆಯವರೆಲ್ಲ ಏನು ಅರ್ಥ ಮಾಡ್ತಾರೆ? ಜ್ಞಾನ ಅಂದ್ರೆ ಶಾಸ್ತ್ರಜ್ಞಾನ, ಗ್ರಂಥಜ್ಞಾನ, ವಿಚಾರ ಜ್ಞಾನ ಹೀಗೆಲ್ಲ ಹೇಳ್ತಾರೆ. ಅದು ಉಂಟು ವ್ಯವಹಾರದಲ್ಲಿ. ಇದು ಅಂಥ ಜ್ಞಾನವಲ್ಲ. ಈ ಜ್ಞಾನ ಅನ್ನೋ ಶಬ್ದಕ್ಕೆ ಏನು ಅರ್ಥ ಗೊತ್ತೇ? ಪರಬ್ರಹ್ಮವೇ ಅಂತ ಅರ್ಥ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಅಂತ ಮುಂದೆ ಬರುತ್ತೆ. ಆ ಪರಬ್ರಹ್ಮದಲ್ಲಿಯೇ ನೆಲೆ ನಿಲ್ತಾನೆ ಅಂದ್ರೆ ನಿಂತ ಮೇಲೆ ಅವನು ಪರಬ್ರಹ್ಮ ಅಂತ ಭೇದ ಇರುವುದಿಲ್ಲ. ಆದ್ದರಿಂದ ಇನ್ಯಾವ ತಪಸ್ಸೆ ಮುಂತಾದದ್ದರ ಅಪೇಕ್ಷೆ ಇಲ್ಲದೆ ಜ್ಞಾನದಿಂದಲೇ ಆ ಜ್ಞಾನ ರೂಪನಾದ ಪರಮಾತ್ಮನನ್ನು ಅರಿತು ಅಲ್ಲೇ ಇರ್ತಾರೆ. ಅದು ಗುರು ಹೇಳು.
ಜ್ಞಾನವನ್ನೇ ಉಟ್ಕೊಂಡು ಜ್ಞಾನವನ್ನೇ ಹೊದ್ದುಕೊಂಡು ಜ್ಞಾನದಲ್ಲೇ ಹಾಸ್ಕೊಂಡು ಮಲಗಿರ್ತಾರೆ. ಏನರ್ಥ? ಎಲ್ಲ ಅದೇ ಅಂತ ಮೊದಲಿನ ಕೊನೆಯವರೆಗೂ ಜ್ಞಾನವನ್ನೇ ಊಟ ಮಾಡಿ ಏನ್ ಬೇಕಾದ್ರೂ ಹೇಳ್ತಾ ಇರ್ಬೋದು. ಎಲ್ಲಾ ಕ್ರಿಯೆಗೂ ಒಂದೇ ಒಂದು ಆನಂದ ಗುರಿ ಅಂತ. ಇದು ಆ ಜ್ಞಾನ ತಪಸ್ಸ ಅನ್ನೋದ್ರ ಅರ್ಥ. ಹೀಗಾಗಿ ಉದ್ಧಾರವಾಗ್ತಾರೆ ಮದ್ಭಾವಮಾಗತಃ ಅಂತ ಅದಕ್ಕಂತಾರೆ. ಬೇರೆ ಯಾವುದೇ ಒಂದು ಸಾಧನಗಳ ಅಪೇಕ್ಷೆ ಇಲ್ಲದೆ ಜ್ಞಾನನಿಷ್ಠರಾಗಿರ್ತಾರೆ ಎಂಬುದಕ್ಕೆ ಇದು ಗುರುತು. ಯಾವುದು? ಜ್ಞಾನ ತಪಸ ಅನ್ನೋ ಮಾತು ಹೇಳ್ತಾ ಇದೆ. ಆಯ್ತು, ಮುಂದಿನ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಗೀತೆ ಓದ್ಕೊಂಡು ಹೋಗ್ಬಿಟ್ರೆ ವೇತರಾಗ ಭಯಕ್ರೋಧ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತ ಅಂತಾಯ್ತು. ಈಗ ಅರ್ಥ ಭಗವತ್ಪಾದರ ಭಾಷ್ಯ ಪ್ರಕಾರ ಹೇಳ್ಬಿಟ್ಟು ಮತ್ತಿದ್ದಕ್ಕಿದ್ದ ಹಾಗೇನೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಮಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಏನಿದು ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಏನು ಸಂಬಂಧ ಅಂತ ಅದನ್ನು ಭಗವತ್ಪಾದರು ಬರೀತಾರೆ. ಈ ಶ್ಲೋಕ ಯಾಕೆ ಬಂತು ಅಂದ್ರೆ ತವ ತರ್ಹಿ ರಾಗದ್ವೇಷವು ಸ್ತಃ ಏನ ಕೇಭ್ಯಶ್ಚಿದೇವ ಆತ್ಮಭಾವಂ ಪ್ರಯಚ್ಛಸೆ. ನೋಡಿ ಕ್ರಾಸ್ ಕ್ವಶನ್ ಹೆಂಗ್ ಹಾಕ್ತಾರೆ ಶಂಕರಾಚಾರ್ಯ. ನ ಸರ್ವೇಭ್ಯ ಲಾಯರ್ಗಳು ವಾದ ಮಾಡ್ತಾರೆ ಇತ್ಯುಚ್ಯತೆ. ವೀತರಾಗ ಭಯಕ್ರೋಧ ಅನ್ನೋ ಶ್ಲೋಕಕ್ಕೂ ಯೇ ಯಥಾ ಮಾಂ ಪ್ರಪದ್ಯಂತೆ ಅನ್ನೋ ಶ್ಲೋಕಕ್ಕೂ ಏನ್ ಸಂಬಂಧ ಅಂದ್ರು. ಆ ಸಂಬಂಧವನ್ನು ಹೇಳ್ತಾರೆ ಭಗವತ್ಪಾದರು. ನೋಡಿ, ಭಗವದ್ಗೀತೆ ಓದಬೇಕಾದ್ರೆ ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕಕ್ಕೂ ಏನ್ ಸಂಬಂಧ ಅನ್ಬೇಕಾದ್ರೆ ಶಂಕರ ಭಾಷ್ಯನೇ ಓದಬೇಕು. ಹಿಂದೆ ಇದ್ರೆ ಏನು ಗೊತ್ತಾಗಲ್ಲ. ಓದಕ್ಕೆ ಪಾರಾಯಣ ಮಾಡಿದೆ ಸ್ವಾಮಿ ಎಷ್ಟು ಅಂತ 18 ಅಧ್ಯಾಯ. ಸರಿ, ಏನಾಯ್ತು ಅಂತ ಏನಾಯ್ತು ಅಂತ ನೀವೇ ಹೇಳ್ಬೇಕು, ನಾವೇನು ಹೇಳೋದು? ಅದಲ್ಲ, ಒಂದಕ್ಕೊಂದಕ್ಕೇನು ಸಂಬಂಧ, ಏನು ಅರ್ಥ, ತಾತ್ಪರ್ಯ ಇಲ್ಲಿ ಬಂತು ನೋಡಿ. ಭಗವತ್ಪಾದರು ಎರಡಕ್ಕೂ ಕೂಡಿಸ್ತಾರೆ. ಈಗ ಹೀಗೆ ಹೇಳಿಬಿಟ್ನಲ್ಲ ಭಗವಂತ, ಪೂತ ಉದ್ಭಾವವಾಗತಃ ಅಂತ ಜ್ಞಾನ ತಪಸ್ಸಿನಿಂದ ನನ್ನನ್ನು ಸೇರ್ತಾರೆ, ರಾಗಭಯ ಕ್ರೋಧವನ್ನು ಬಿಟ್ಟಿರ್ತಾರೆ, ನನ್ನನ್ನೇ ಆಶ್ರಯಿಸಿರ್ತಾರೆ. ಸರಿ ಅಲ್ಪ ಭಗವಂತ, ನೀ ಹೇಳಿದ್ದೆಲ್ಲ ಅರ್ಥವಾಯ್ತು. ಹಾಗಾದ್ರೆ ನನಗೊಂದು ಸಂಶಯ ಬಂತು. ಏನು? ಯಾರ್ಯಾರು ನಿನ್ನನ್ನು ಧ್ಯಾನ ಮಾಡ್ತಾರೋ, ನಿನ್ನ ಕುರಿತು ತಪಸ್ ಮಾಡ್ತಾರೋ ಅವರನ್ನೆಲ್ಲ ನೀ ಸೇರಿಸ್ಕೊತೀಯ, ಬಾಕಿಯವರನ್ನ ಕೈ ಬಿಡ್ತೀಯ. ನೋಡಿದ್ಯಾ? ತವತರಿಹಿ ರಾಗದ್ವೇಷೋಸ್ತಃ. ಭಗವಂತನ ಮೇಲೆ ಬಂತ ಆಕ್ಷೇಪಣೆ. ಏನಂತ ಅಂತ ಯಾರ್ಯಾರು ನಿಮ್ಮನ್ನು ಹೊಗಳ್ತಾರೋ ಅವರನ್ನೆಲ್ಲ ಊಟಕ್ಕೆ ಕರಿತೀರಿ. ಹೊಗಳದೇ ಇದ್ದವರನ್ನ ಇನ್ನೇನು ಲೋಕದಲ್ಲಿ ಮಾಡೋ ಹಾಗೆ ನೀನು ಮಾಡ್ತೀಯಲ್ಲ. ತವತರಿ ಹಾಗಾದ್ರೆ ನಿನಗೆ ರಾಗದ್ವೇಷಗಳು ಬಂತು ಅಂತ ಆಯ್ತಲ್ಲ. ಏನ? ಯಾಕೆ? ಕೇಭ್ಯಶ್ಚ ದೇವಾತ್ಮಭಾವಂ ಪ್ರೇರಿಸಿ ಕೆಲವರನ್ನು ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ನೀನು ನಿನ್ನ ಆತ್ಮಭಾವ ಕೊಡ್ತೀಯ. ನ ಸರ್ವೇಭ್ಯ, ಎಲ್ರೂ ನಿನ್ನ ಮಕ್ಕಳಲ್ಲೇ, ಎಲ್ಲರಲ್ಲೂ ನೀನಿಲ್ಲವೇ, ಎಲ್ರಿಗೂ ಯಾಕೆ ಮೋಕ್ಷ ಕೊಡಲ್ಲ? ಅಬ್ಬಬ್ಬ, ನೋಡಿ ಆಕ್ಷೇಪಣೆ ಹೇಗಿದೆ. ಇದೇ ನೋಡಿ, ಸಂಬಂಧ ಬರೀದೆ ಹೋದ್ರೆ ಏನು ಶ್ಲೋಕಕ್ಕೆ ಸಂಬಂಧ ಅಂತ ಗೊತ್ತಾಗ ಇತ್ಯುಚ್ಯತೆ. ಹೌದಾ? ಅದಕ್ಕೆ ಹೇ ಅರ್ಜುನ, ನಿನ್ನ ಆಕ್ಷೇಪಣೆಗೆ ಒಪ್ಕೊಂಡೆ ಜಾಣ ನೀನು. ಬಹಳ ಚೆನ್ನಾಗಿ ಪ್ರಶ್ನೆ ಹಾಕಿದೀವಿ, ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಅಂತಾನೆ. ಕೇಳಪ್ಪ ಅರ್ಜುನ ಏನಂದ? ಓ, ನಿಂಗೆ ರಾಗದ್ವೇಷಗಳು, ಯಾರು ನಿನ್ನನ್ನೇ ಭಜನೆ ಮಾಡ್ತಾರೋ ಅವರನ್ನು ಮಾತ್ರ ಉದ್ಧಾರ ಮಾಡ್ತೀಯ, ಬಾಕಿಯವ್ರನ್ನಿಲ್ಲ ಅಂದ್ರೆ ಯಾಕೆ? ಉತ್ತರ ಹಾಗಲ್ಲ ಕಣೆ ಅರ್ಜುನ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯಥ ಏನ ಪ್ರಕಾರೇಣ ಏನ ಪ್ರಯೋಜನೇನ ಯತ್ಫಲಾರ್ಥಿತೆಯ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ತತ್ಫಲದಾನೇನ ಭಜಾಮಿ ಅನುಗೃಹಾಮಿ ಅಹಂ ಅಂದ್ಬಿಟ್ಟು ಆ ಶ್ಲೋಕದ ಅರ್ಥ ಏನು ಸರಳವಾಗಿ ಹೇಳ್ತಾರೆ. ಹಾಗಲ್ಲಪ್ಪ,
ಯಾರ್ಯಾರು ಏನೇನು ಬಯಸಿ ಏನು ಬೇಕು ಅಂತ ಬರ್ತಾರೋ ಅವರವರಿಗೆ ಅದನ್ನು ಕೊಡ್ತೇನೆ ಅಷ್ಟೇ. ನಾನೇನು ಮಾಡಿ ಯಾರು ಕೇಳ್ತಾರೋ ಕೇಳತಕ್ಕವರು ಒಂದು ಚಾಯ್ಸ್ ಅದು. ಏನ್ ಬೇಕಪ್ಪ ಅಂತೀನಿ, ಹಾ ಇಂಥ ಮಕ್ಕಳು ಬೇಕು ತಗೋಬೇಕು, ಐಶ್ವರ್ಯ ಬೇಕು ಐಶ್ವರ್ಯ, ಕೀರ್ತಿ ಬೇಕು ಅದು. ನಾನೇನು ಮಾಡ್ಲಿ ಅದಕ್ಕೆ? ಅವ್ರು ಕೇಳೋವಾಗ ಮೋಕ್ಷನೇ ಕೇಳಿದೆ ಇದ್ದು ನಾನೇನು ಮಾಡ್ಲಿ? ಮೋಕ್ಷ ಅನ್ನೋದನ್ನು ಕೇಳೋರು ಎಷ್ಟು ಜನ ಇದ್ದಾರೆ? ಅಯ್ಯೋ ಸ್ವಾಮಿ ನಿಧಾನಕ್ಕೆ ಕೇಳೋಣ ಅಂತಾರೆ ಅನೇಕರು. ಯಾಕೆ ಈಗಲೇ ಬೇಡ, ಇನ್ನು ಮನೇಲಿ ಹೆಣ್ಮಕ್ಳು ಮದುವೆ ಆಗಿಲ್ಲ, ಅದಾಗಿಲ್ಲ, ಇದಾಗ ಸರಿ, ಕೊನೆಯಲ್ಲಿ ಯಾವಾಗ ಕೇಳ್ತೀರಿ ಅಂತ ಟೈಮ್ ಆಗೋಲ್ಲ, ಕೊನೆಗೆ ಕೇಳು ಇದೇ ಹೋಯ್ತು. ಆದ್ರಿಂದ ನಾನೇನಯ್ಯ ಮಾಡ್ಲಿ ಅರ್ಜುನ? ಮೋಕ್ಷ ಕೇಳಿದವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ನೇ ಹೊರತು ಅದೇ ನೀನು ಕೆಲವರಿಗೆ ಮಾತ್ರ ಮೋಕ್ಷ ಕೊಡ್ತೀಯ ಅಂತ ನನ್ನ ಮೇಲೆ ಯಾಕೆ ಆಕ್ಷೇಪಣೆ ಮಾಡ್ತೀನಿ? ಕೇಳೋದು ಕೇಳೋದು. ಅವ್ರು ಯಾಕೆ ಕೇಳಲಿಲ್ಲ? ಏನು ಕೇಳ್ತಾರೆ ಅಂದ್ರೆ ಬಹಳ ಒಬ್ರು ಹೇಳ್ತಾ ಇದ್ರು, ಬಹಳ ಚೆನ್ನಾಗಿದೆ ಉದಾಹರಣೆ ನೋಡಿ. ಮೊಮ್ಮಗು ಬೇಕು ಅಂತ ಕೇಳಿದೆ. ಅವ್ರಿಗೂ ಇಬ್ರು ಹೆಣ್ಮಕ್ಳು, ಪಾಪ ಒಬ್ಳು ಹೆಣ್ಮಗಳು ಗರ್ಭಿಣಿ ಆಗಿದ್ಲು. ಸರಿ ಇನ್ನೇನು ಹೆರಿಗೆ ಆಗುತ್ತೆ, ಭಗವಂತನ ಬೇಡ್ಕೊಂಡೆ ಒಂದು ಗಂಡು ಮಗುವಾರು ಆಗ್ಲಿ ಅಂತ. ಸರಿ ಆಯ್ತು, ಗಂಡು ಮಗು ಆಯ್ತು. ಒಂದು 3-4 ದಿನಕ್ಕೆ ಹೋಗ್ಬಿಟ್ಟು ಆಮೇಲೆ ಅವ್ರು ಹೇಳಿದ್ರು, ಗಂಡು ಮಗು ಆಗ್ಲಿ ಅಂತ ನಾ ದೇವರನ್ನ ಕೇಳಿದ್ದೆ ಹೊರತು ಆಯಸ್ ಕೊಡು ಅಂತ ಕೇಳಿದ್ರೆ ಹೋಗುದ್ನಲ್ಲ. ನೋಡಿದ್ರ, ನಾವು ಕೇಳ್ಕೊಡೋದ್ರೆ ಏನಾರು ಒಂದು ಕೊರತೆ ಇರುತ್ತೆ, ಅದಕ್ಕೆ ಕೇಳಕ್ ಹೋಗ್ಬಾರ್ದು ಅನ್ನೋದು. ಬೈಕೆ ಬಿಡ್ಬೇಕು ಅಂತ ಯಾಕಂತೀವಿ ಅಂದ್ರೆ ನೀವು ಕೇಳೋದ್ರೊಳಗೆ ಏನೋ ಒಂದು ಸಿಕ್ಕಾಕೋತೀರ. ಕೇಳಿದೆ ಗಂಡು ಮಗು ಏನೋ ಆಯ್ತು, ಆದ್ರೆ ಆ ಮಗುಗೆ ಆಯಸ್ ಕೊಡು ಅಂತ ನಾ ಕೇಳಲಿಲ್ವಲ್ಲ ಅಂದ್ರು. ನನಗೆ ಇವತ್ತಿಗ ಮಾತು ಬಹಳ ಮನಸ್ಸು. ಅವರ ಒಂದು ಉದ್ದೇಶ ಇಷ್ಟೇ, ಗರ್ಭಿಣಿ ಆಗಿದ್ದಾಳೆ ಮಗಳು, ಗಂಡು ಮಗು ಆಗ್ಲಿ ಅಂತ. ತಪ್ಪೇದು? ತಪ್ಪು ಅಂತ ಹೇಳಲ್ಲ. ತಪ್ಪೇನದು? ಮುಂದಕ್ಕೆ ಆಯ್ತಲ್ಲ, ದೇವ್ರ ಏನ್ ಮಾಡ್ದ? ಕೊಟ್ಟ. ಆಯಸ್ ಕೇಳಲಿಲ್ಲ, ನಾನೇನು ಮಾಡಲಿ? ಕೇಳಿದ್ರೆ ಅದು ಈಗ ಯಾರ ಮೇಲೆ ಬಂತು? ಈಗ ಭಗವಂತನ ಮೇಲೆ ಬಂತ? ಇದೆ ಪ್ರಪದ್ಯಂತೆ. ಓ ವೇದಾಂತ ಅಂದ್ರೆ ಜೀವನದ ಒಂದು ಆನಂದ, ಅತ್ಯಂತ ಮುಖ್ಯವಾದಂತ ಸ್ಪಷ್ಟ. ಅಲ್ಲಿ ವೇದಾಂತಲ್ಲಿ ಮಾತ್ರ ಎಂಥ ಒಂದು ತೀರ್ಮಾನ ಇರುತ್ತೆ ಅಂದ್ರೆ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇತ್ತು. ಅದಕ್ಕಂತಾನೆ ಭಗವಂತ ನಾನೇನು ಮಾಡಲಿ? ಯಾರು ಯಾವ ರೀತಿ ಒಂದು ಶರಣಾಗತರಾಗಿ ಏನು ಕೇಳ್ತಾರೋ ಅದನ್ನೇ ಅವರಿಗೆ ಕೊಡ್ತೇನೆ. ಇದು ಮುಂದೆ ಬರುತ್ತೆ, ಚತುರ್ವಿಧ ಭಜಂತೆ ಮಾಂ ಜನ ಅನ್ನೋ ಕಡೆ ಬರುತ್ತೆ. ಅದನ್ನ ಇಲ್ಲಿ ಕೋಟ್ ಮಾಡ್ತಾರೆ ಆಚಾರ್ಯ, ಕೇಳಿ. ತತ್ಫಲ ಪ್ರದಾನೇನ ಭಜಾಮಿ ಅನುಗೃಹಾಮಿ. ಯಾರು ಯಾವ ರೀತಿ ಬಂದು ಏನು ಕೇಳ್ಕೋ ಅದನ್ನು ನಾನು ಕೊಡುತ್ತೇನೆ ಅಷ್ಟೇ. ತೇಷಾಂ ಮೋಕ್ಷಂ ಪ್ರತಿ ಅನರ್ಥಿತ್ವಾತ್ ಅಂತ ಭಗವತ್ಪಾದರು ಬರೆಯೋ ಮಾತು. ಯಾಕೆ ಹೀಗೆ ಮಾಡ್ತೀಯ ಭಗವಂತ ಅಂದ್ರೆ, ಹೌದು ಕಡೆಯ, ಎಲ್ಲರಿಗೂ ಮೋಕ್ಷ ಬೇಕೇ. ಮೋಕ್ಷವನ್ನು ಕೇಳೋರು ಬಹಳ ಕಡಿಮೆ ಅಂತ ಅರ್ಥ. ಖಂಡಿತ ಮೋಕ್ಷಂ ಪ್ರತಿ ಅನರ್ಥಿತ್ವಾತ್. ಯಾಕೆ ಅಂದ್ರೆ ಭೋಗದಲ್ಲಿ ಮನಸ್ಸುಳ್ಳವರು ಪರಮಾತ್ಮನ ಮುಂದೆ ಬಂದು ಭೋಗದ ವಿಷಯ ಕೇಳ್ತಾರೆ ಹೊರತು ಮೋಕ್ಷದ ವಿಷಯ ಯಾಕೆ ಕೇಳ್ತಾರೆ? ಅವ್ರಿಗೆ ಮೋಕ್ಷ ಬೇಕಿಲ್ಲ, ಅವ್ರಿಗೆ ಅವರದನ್ನು ಬಯಸೋದಿಲ್ಲ. ನಾನು ಸುಮ್ಮನೆ ಇರಲಿ, ಮೋಕ್ಷ ಕೊಡ್ತೀನಿ ಅಂತ ನಾನೇ ಕೇಳಲಿ, ಅದ್ರ ಬೆಲೆ ಬಹಳ ಜಾಸ್ತಿ. ಕೇಳಿದವರಿಗೆ ಮಾತ್ರ ಕೊಡೋದೇ ಕಷ್ಟ. ಅಂದಮೇಲೆ ತೇಷಾಂ ಅನರ್ಥಿತ್ವಾದಂತ ಅವರು ಕೇಳುವುದಿಲ್ಲವ, ಆದ್ದರಿಂದ ಅವರು ಏನನ್ನ ಕೇಳ್ತಾರೋ ಅದನ್ನೇ ಕೊಡ್ತೇನೆ ಅಂತ ಅನರ್ಥಿತ್ವ. ನಹಿ ಏಕಸ್ಯ ಮುಮುಕ್ಷುತ್ವಂ ಫಲಾರ್ಥಿತ್ವಂಚ ಯುಗಪತ್ ಸಂಭವತಿ. ನೋಡಿ ನ್ಯಾಯ ಕೊಡ್ತಾರೆ. ನ್ಯಾಯ ಏನು? ಯಾವನೇ ಒಬ್ಬ ವ್ಯಕ್ತಿಗೆ ಒಂದೇ ಕಾಲಕ್ಕೆ ಮೋಕ್ಷವೂ ಬೇಕು, ಸ್ವರ್ಗಾದಿ ಫಲಗಳು ಬೇಕು ಅಂತ ಒಟ್ಟಿಗೆ ಕೇಳೋಕ್ ಸಾಧ್ಯವಿಲ್ಲ ಅಂತ. ಯಾಕಿಲ್ಲ? ಅವೆರಡನ್ನು ಒಟ್ಟಿಗೆ ಕೂಡ್ಸೋಕ್ಕಾಗಲ್ಲ. ಭೋಗವೂ ಇರಲಿ ಮೋಕ್ಷವೂ ಇರಲಿ ಅಂತ ಕೇಳಿದ್ರೆ ಎರಡೂ ಕೂಡ ಸಿಗೋದಿಲ್ಲ. ಅದರ ಅರ್ಥ ಏನು? ಸ್ವಾಮಿ ನೀವೇನಾಗ್ತೀರಿ? ನಾನು ಗೃಹಸ್ಥನಾಗೂ ಇರ್ತೀನಿ, ಸನ್ಯಾಸಿ ಆಗಿರುತ್ತೆ, ಅದು ಹೇಗೆ ಒಟ್ಟಿಗೆ ಹೇಗಿರಕ್ಕಾಗತ್ತೆ ಅಂತ. ಅಂದ್ರೆ ಒಬ್ಬ ಪುರುಷನಲ್ಲಿ ಆಗಬಹುದು, ಮೊದಲು ಗೃಹಸ್ಥನಾಗಿದ್ದು ಆಮೇಲೆ ಸನ್ಯಾಸಿ ಆಗುವುದು. ಅಂದ್ರೆ ಪುರುಷನಲ್ಲಿ ಏಕತ್ವ ಬರುತ್ತೆ, ಕಾಲದಲ್ಲಿ ಏಕತ್ವ ಬರುತ್ತೆ. ಒಂದೇ ಕಾಲದಲ್ಲಿ ಹೇಗಿರಕ್ಕಾಗುತ್ತಾ ಅಂತ ಹಾಗಾಗೋದು. ಆದ್ದರಿಂದ ಏನಾಗಬೇಕು? ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಕೇಳಬೇಕು. ಭೋಗ ಬೇಕೇ, ಮೋಕ್ಷ ಬೇಕೇ. ಯಾಕೆ ಅಂದ್ರೆ ಅವರು ಯಾವಾಗ ಭೋಗವನ್ನು ಕೇಳ್ತಾರೋ, ಧರ್ಮಾರ್ಥ ಕಾಮಗಳನ್ನು ಕೇಳ್ತಾರೋ, ಅವರಿಗೆ ಮೋಕ್ಷದ ವಿಷಯಕ್ಕೆ ಸ್ವಲ್ಪವೂ ಕೂಡ ಬಯಕೆ ಇರುವುದಿಲ್ಲ.
ಬರಿಕೆ ಇಲ್ಲದೆ ಇದ್ಮೇಲೆ ನಾನೇ ಕೊಡ್ಲೆ ಅಂತಾನೆ. ಅತಃ ನೋಡು, ಇದೆಲ್ಲ ಇರ್ರಿ, ನನ್ನ ಒಂದಾನೊಂದು ತೀರ್ಮಾನ ಕೇಳುವಂತ ನೀನು ತಥೈವ ಭಜಾಮ್ಯಹಂ ಆಯಿತು. ಆದ್ದರಿಂದ ಅತಃ ತೇ ಫಲಾರ್ಥಿನ, ಯಾರು ಫಲ ಕೇಳ್ತಾರೋ ಫಲಪ್ರದಾನೇನ, ಫಲ ಕೊಡುವುದರ ಮೂಲಕ, ಯೇ ಯಥೋಕ್ತ ಕಾರಣಸ್ತು ಅಫಲಾರ್ಥಿನಃ, ಒಂದೊಂದಾಗಿ ಸಾಧಕರಲ್ಲಿ ಇರ್ತಕ್ಕಂಥ ತಾರತಮ್ಯಗಳನ್ನು ತೋರಿಸ್ತಾರೆ. ಫಲದಲ್ಲಿ ತಾರತಮ್ಯವಾಯಿತು ಅಂತ ಕಂಪ್ಲೇಂಟ್ ಮಾಡಬೇಡಿ. ಎಲ್ರಿಗೂ ಒಂದೇ ರೀತಿ ಭಗವಂತ ಕೊಡ್ಲಿಲ್ಲ ಅಂತ ಕೇಳக்கூಡುದು. ಯಾಕೆ? ಅವರವರ ಬಯಕೆಗಳೇ ಅವರವರ ಒಂದಾನೊಂದು ಫಲವನ್ನು ಪಡೆಯೋದಕ್ಕೆ ಕಾರಣ ಅಂತ. ಗುರುಗಳು ತಮಾಷೆ ಹೇಳೋದು, ಹಿಂದಿನ ಕಾಲ ಈ ಔಷಧಿ ತರಬೇಕಾದ್ರೆ ಮೊದಲು ಆಸ್ಪತ್ರೆಗೆ ಶೀಶಿ ತಗೊಂಡು ಹೋಗಿ ಆ ಡಾಕ್ಟರ್ ಕೊಡತಕ್ಕ ಔಷಧಿ ತರೋದು. ಒಬ್ಬ ಕೇಳಿದಂತೆ, ಸ್ವಾಮಿ ನನಗೆ ಮಾತ್ರ ಸಣ್ಣ ಶೀಶಿದು ಕೊಟ್ಬಿಟ್ರಿ, ಅವನಿಗೆ ದೊಡ್ಡ ಶೀಶಿದು ಕೊಟ್ಬಿಟ್ರಲ್ಲೇ, ನಿನ್ನ ಕಾಯಿಲೆ ನಿನಗೆ ಕೊಡ್ತಿ, ಅವನ ಕಾಯಿಲೆ ಯಾವತ್ತು, ನಿಂಗೇನು ದೊಡ್ಡ ಶೀಶಿ ಚಿಕ್ಕ ಶೀಶಿ ಅಂತಲ್ಲಿ ಏನಾರು ಯಾವ್ದಾರು ಪಕ್ಷಪಾತ ಏನಯ್ಯ ಅಂದ್ರಂತೆ. ಈ ತಮಾಷೆ ಹೇಳೋದು ಹಿಂದಿನ ಕಾಲ ಆಗಿತ್ತು. ಈಗೇನು ಇದೆಯಲ್ಲ, ಬರೀ ಇಂಜೆಕ್ಷನ್ ಬಂದ್ಬಿಟ್ಟಿದೆ. ಆದ್ರಿಂದ ಈಗ ದೊಡ್ಡ ಶೀಶಿದ್ ನನಗೆ ಕೊಡ್ಲಿಲ್ಲ, ನಾನು ಬಡವ ಅಂತ ಅಂದ್ರೆ ಅದು ಎಷ್ಟರ ವ್ಯಕ್ತಿ, ಅವನಿಗೆ ಯಾವ ಕಾಯಿಲೆ, ಅದಕ್ಕೇನು ಔಷಧಿ ಅಂತ ಪಾಪ ಡಾಕ್ಟ್ರು ಅವನಿಗೆ ತಕ್ಕದ್ದು ಕೊಟ್ರೆ ಈಗ ಆಕ್ಷೇಪಣೆ ಮಾಡೋದೇ ಅಜ್ಞಾನ. ಹಾಗೆ ಭಗವಂತನ ಬೈಯೋರೇ ಅಷ್ಟೇ, ಆ ದೇವರಿಗೆ ಕಣ್ಣಿಲ್ಲ, ನನಗೆ ಅನ್ಯಾಯ ಮಾಡ್ಬಿಟ್ಟಾನೆ. ಅದು ಯಾವ ದೇವರವನು, ಎಲ್ಲಿದ್ದಾರೆ? ಇದೆಲ್ಲ ಏನ್ ತೋರಿಸುತ್ತೆ? ಮನುಷ್ಯನ ವೀಕ್ನೆಸ್, ಅತ್ಯಂತ ಮಾನಸಿಕವಾದ ದೌರ್ಬಲ್ಯ. ಅದನ್ನು ಭಗವಂತ ಒಪ್ತಾನೆ, ಭಕ್ತಿ ಇದೆ ಅಂತ ಅವನು ಒಪ್ಕೋತಾನೆ, ಹೇಳಿ ನೋಡಾಗಲ್ಲ. ನಾವೇ ಒಪ್ಪಲ್ಲ. ಅದು ಬರೀ ನಾಟಕ ಆಡ್ತಾನೆ ಕಡು ಅಂತ ನನಗೆ ಗೊತ್ತಾಗ. ಯಾರು ಪ್ರೇಮ ಮಾಡ್ತಾರೆ, ಯಾರು ಪ್ರೇಮ ಮಾಡಲ್ಲ ಅನ್ನೋದಕ್ಕೆ ಏನು ದೇವ್ರ ತನಕ ಹೋಗಬೇಕಾಗಿಲ್ಲ, ವ್ಯವಹಾರದಲ್ಲೇ ಗೊತ್ತಾಗ. ಅಂಥದ್ರಲ್ಲಿ ಸರ್ವಜ್ಞನಾದ ಪರಮಾತ್ಮನಿಗೆ ನಮ್ಮ ತಿಳುವಳಿಕೆ ಏನು, ನಮ್ಮ ಭಾವನೆ ಏನು ಅನ್ನೋದು ಚೆನ್ನಾಗಿ ಒಳಗೆ ಕೂತಿದಾನಲ್ಲ ಅವನು ಸಾಕ್ಷಿಯಾಗಿ, ಅವನಿಗೆ ಗೊತ್ತಿದೆ ಏನ್ ಮಾಡಕ್ಕಾಗತ್ತೆ. ಆದ್ದರಿಂದ ನೋಡಯ್ಯ ಅರ್ಜುನ, ಈಗ ನಿನ್ನ ಪ್ರಶ್ನೆಗೆ ಇಷ್ಟೇ ಉತ್ತರ. ಯಾಕೆ ಎಲ್ಲರನ್ನು ಉದ್ಧಾರ ಮಾಡಲ್ಲ ಅಂದ್ರೆ, ಅವರವರು ಏನು ಕೇಳ್ತಾರೋ ಅದನ್ನು ಕೊಡೋದು ನನ್ನ ಕೆಲಸ ಇದೆ. ಮೋಕ್ಷ ಕೇಳಿದ್ರೆ ಮೋಕ್ಷನೇ ಕೊಡ್ತಿದ್ದೆ, ಕೇಳದೆ ಇದ್ರೆ ಹಾಗಾದ್ರೆ ಏನ್ ಮಾಡ್ತೀಯ? ಯಾರು ಹೇಗೆ ನನ್ನನ್ನ ಕೇಳ್ತಾರೋ ಅದಕ್ಕೆ ತಕ್ಕಂತೆಯೇ ಅವಶ್ಯವಾಗಿ ಅನುಗ್ರಹ ಮಾಡ್ತೇನೆ ಅಂದರೆ. ಅತಃ ಈಗ ಭಗವತ್ಪಾದರು ಅರ್ಥ ಬರೀ, ಯೇ ಫಲಾರ್ಥಿನಃ, ಯಾರು ಫಲವನ್ನು ಬಯಸ್ತಾರೋ ಫಲಪ್ರದಾನ ಏನಾತಗಳಯ್ಯ, ನಿಮ್ಗೇನು ಬೇಕೋ ಕೊಡು, ನಾವು ಕೇಳೋದೆಲ್ಲ ಫಲವೇ ಅಂತ. ಏನು ಎಷ್ಟುದ್ದ ಕೇಳೋದು? ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ, ಇಷ್ಟುದ್ದ ಫಲ ಕೇಳಿದ್ವಿ, ಕ್ಷೇಮ ಸ್ಥೈರ್ಯ ಅಷ್ಟು ಒಟ್ಟಿಗೆ ಗೊತ್ತೇ. ಇನ್ನು ಗುರುಗಳು ತಮಾಷೆ ಹೇಳೋದು, ಈ ಮದುವೆ ಒಳಗೆ ಮಹಾಸಂಕಲ್ಪ ಅಂತ ಹೇಳ್ತಾರೆ. ಅಯ್ಯೋ ತಮಾಷೆಗೆ ಆ ಮಹಾಸಂಕಲ್ಪದಲ್ಲಿ ನಾನು ಸ್ವಲ್ಪ ಪುರೋಹಿತ್ಯ ಬರುತ್ತೆ ನನಗೆ, ಅದಕ್ಕೋಸ್ಕರ ಹೇಳ್ತೀನಿ. ಅವ್ರು ಕೇಳ್ತಾನೆ ಮಹಾಸಂಕಲ್ಪ ಶುದ್ಧ ಹೇಳ್ತಾರಲ್ಲ, ಕೊನೆಯಲ್ಲಿ ಅಂತಾನೆ ಏನ್ ಮಾಡೋದು ಒಂದು ಕನ್ಯಾದಾನ ಏನಂತಾನೆ, ತಿರೈ ಸೂರ್ಯಮಂಡಲ ಪರ್ಯಂತಂ ಕೃತರಾಶೇ ಅಂತ. ಎಷ್ಟು ಕೇಳ್ತಾನೆ ಅಂದ್ರೆ, ಎಳ್ಳು ತಗೊಂಡು ಸೂರ್ಯಮಂಡಲದವರೆಗೆ ರಾಶಿ ಹಾಕ್ಬೇಕಂತೆ. ದಿವ್ಯ ವರ್ಷ ಸಹಸ್ರಾವಸಾನೆ, 1,000 ದೇವತೆಗಳ ಕಾಲಮಾನದ ಪ್ರಕಾರ 1 ವರ್ಷ ಕಳೆದ್ರೆ ಏಕೈಕ ತಿಲಾಪಕರ್ಷಣ, ಒಂದೊಂದು ಎಳ್ಳು ಕಾಳು ಈ ಕಡೆ ಎಳ್ಕೊಳ್ಳೋದು ಒಂದು. ಹೀಗೆ ಎಳ್ಕೋತಾ ಗುಡ್ಡು ಎಲ್ಲ ಪೂರೈಸುವವರೆಗೆ ಬ್ರಹ್ಮಲೋಕ. ಹೀಗೆ ಯಾಕೆ ಕೇಳಕ್ ಬರ್ತೀಯ ನೋಡಿ. ಆ ಮಹಾಸಂಕಲ್ಪದಲ್ಲಿ ಮನುಷ್ಯನ ಆಸೆ ಇಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಆಯ್ತು ತಗೊಳಪ್ಪ, ಆಮೇಲೆ ಆದ್ರೂ ಗುಡ್ಡಿ ಮುಗಿದ ಮೇಲೆ ಏನ್ ಮಾಡ್ತೀಯ? ಏನೇನು ಸೃಷ್ಟಿಯಾದದ್ದೆಲ್ಲ ಇಷ್ಟೇನೆ ಅಂದ್ರೆ ಪುನರಾವರ್ತಿ ಆಗುತ್ತೆ. ಅಂದ್ರೆ ಆ ಬಯಕೆಯ ಒಂದಾನೊಂದು ಪರಾಕಾಷ್ಠೆ. ಯಾವತ್ತು ಮನುಷ್ಯ ಬಯಕೆಯಿಂದ ಬಿಡುಗಡೆ ಹೊಂದಿಲ್ಲ ಅಂದ್ರೆ ಪರಮಾತ್ಮನನ್ನ ಪಡೆಯೋದು ಸರ್ವಥಾ ಸಾಧ್ಯ. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕಯೋ ಯೋ. ಕಾಮತ್ಯಾಗ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಹೊರತು ಅದನ್ನು ಇಟ್ಕೊಂಡ್ರೆ ಆಗೋದಿಲ್ಲ ಅಂತಂತಾನೆ. ಆದ್ರಿಂದ ನೋಡಪ್ಪ, ಫಲಾರ್ಥಿಗಳಿಗೆ ನಂದೇನು ತಕರಾರಿಲ್ಲ, ಏನು ಫಲ ಕೇಳ್ತಾರೋ ಅದು ಕೊಟ್ಬಿಡ್ತೇನೆ. ಯೇ ಯಥೋಕ್ತ ಕಾರಣ ತ್ಯಕ್ತ ಫಲಾರ್ಥಿನ, ಭಗವಂತ ನನಗೆ ಯಾವ ಫಲದ ಆಸೆ ಇಲ್ಲ, ಖಂಡಿತ ಬೇಡ ಅಂತ ಕರ್ಮವನ್ನು ಮಾಡ್ತಾರೆ. ಏನು ಫಲವನ್ನು ಕೇಳಲ್ಲ ಅಂದ್ರೆ ಅಂಥವರು ಮುಮುಕ್ಷುಗಳು.
ಅಂದ್ರೆ ಫಲ ಬೇಡ ಅನ್ನೋದ್ರಲ್ಲಿ ಎಷ್ಟು ದೊಡ್ಡ ಕರ್ಮಫಲ ತ್ಯಾಗ ಅಂತ. ಕರ್ಮಫಲ ತ್ಯಾಗ ಮಾಡುವವನು ನೆಕ್ಸ್ಟ್ ಏನಾಗಿದ್ದಾನೆ, ಮೋಕ್ಷ ಬೇಕು ಅಂತಾನೆ. ಯಾಕೆ? ಫಲವೆಲ್ಲ ಅನಿತ್ಯ. ಯಾವ ಲೋಕಕ್ಕೆ ಹೋದ್ರು ಅಲ್ಲಿಂದ ಕ್ಷೀಣೆ ಪುಣ್ಯ ಮರ್ತಿರೋದು ಬೆಳಾಯಿ. ಮತ್ತೇನಾಗಬೇಕು, ಭಗವಂತ ನಿನ್ನನ್ನೇ ಪಡೆಯಬೇಕು ಅಂತಿರ್ತಾರೋ ತಾನ್ ಅಂಥವರಿಗೆ ಜ್ಞಾನ ಪ್ರದಾನೇನ ಬ್ರಹ್ಮಜ್ಞಾನವನ್ನೇ ಅನುಗ್ರಹ ಮಾಡ್ತಾನಂತ ಪರಮಾತ್ಮನ ಒಂದಾನಂದ. ನಾವು ಕೇಳುವಾಗ ಒಟ್ಟಿಗೆ ಕೇಳ್ತೀವಿ, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಂತ. ಕೊನೆಯದು ಯಾವುದು? ಮೋಕ್ಷ. ಅದು ಭಗವಂತನೇ ಕೊಡು. ಚತುರ್ನಾಂ ಪುರುಷಾರ್ಥಾನಾಂ ದಾತಾ ದೇವಶ್ಚತುರ್ಭುಜ ಅಂತ ಒಬ್ಬ ಈ ಅಲಂಕಾರ ಶಾಸ್ತ್ರವನ್ನು ಬರೀತಾನೆ. ಅದೇನು 4 ಭಗವಂತನೇ ಕೊಡ್ತಾನೆ ಅಂತ. ಹೌದು, ಯಾಕೆ? ಅವ್ನಿಗೆ ಎಷ್ಟು ಕೈ ಇದೆ ನೋಡ್ರಿ, ಎಷ್ಟಿದ್ರೆ 4. ಏನ್ ತೋರಿಸುತ್ತದ? ನಿಮಗೆ 2 ಕೈ. ನೀವೆಲ್ಲ ಕೊಡೋದು ನಿಮ್ಮ ಕೈಲಾಗೋದಿಲ್ಲ. ಕೊಡ್ತೀರಾ? ಭಗವಂತನ ಮುಂದೆ ಯಾರು ಸ್ಪರ್ಧೆ ಮಾಡೋಕ್ಕಾಗ 4 ಚತುರ್ಭುಜಗಳು ಏನ್ ಮಾಡ್ತಾನೆ? ಧರ್ಮ ಅರ್ಥ ಕಾಮ ಯಾವ್ದು ಬೇಕು ಅಂತಾನೆ, ಯಾವ್ದು ಬೇಕೋ ಅದು ಕೊಡ್ತಾನೆ. ನೋಡಿದ್ರ? ಆದ್ದರಿಂದ ಯಾರು ಮುಮುಕ್ಷುಗಳು ಅವರಿಗೆ ಜ್ಞಾನ ಪ್ರದಾನೇನ, ಫಲಾರ್ಥಿಗಳಿಗೆ ಫಲ ಕೊಡ್ತಾನೆ, ಮುಮುಕ್ಷುಗಳಿಗೆ ಜ್ಞಾನವನ್ನು ಕೊಡ್ತಾನೆ. ಏ ಜ್ಞಾನಿನಃ, ಜ್ಞಾನಿಗಳಾಗಿಬಿಟ್ಟಿದ್ರೆ ಅಂತ ಒಳ್ಳೆಯದು. ಸನ್ಯಾಸಿನಃ ಏ ಜ್ಞಾನಿನಃ ಸನ್ಯಾಸಿನಃ ಮೋಕ್ಷವಶ್ಚ ತಾನ್ ಮೋಕ್ಷ ಪ್ರದಾನೇನ, ಅವರಿಗೂ ಮೋಕ್ಷವನ್ನೇ ಕೊಡ್ತಕ್ಕವನಾಗ್ತಾನೆ. ಮುಮುಕ್ಷುಗಳಿಗೆ ಜ್ಞಾನ ಕೊಡ್ತಾನೆ, ಜ್ಞಾನಿಗಳೇ ಆಗಿಬಿಟ್ಟಿದ್ರೆ ಮೋಕ್ಷ ಕೊಡ್ತಾನೆ. ಜ್ಞಾನದಿಂದ ತಾನೇ ಮೋಕ್ಷ. ಫಲಾರ್ಥಿಗಳಾದ್ರೆ ಫಲ ಕೊಡ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಮಸ್ತಥೈವ. ಆದ್ದರಿಂದ ಏನ್ ಕೇಳಬೇಕು ಭಗವಂತನಲ್ಲಿ ಅನ್ನೋದನ್ನ ನಿಮ್ ಚಾಯ್ಸ್ ಬಿಟ್ಟಿದೆ ಅಂತ ಅರ್ಥ. ನೀವು ಯಾವ್ದು ಬೇಕಾದ್ರೂ ಆರಿಸ್ಬೋದು. ಧರ್ಮ ಬೇಕೆ, ಕಾಮ ಬೇಕೆ, ಮೋಕ್ಷ ಬೇಕೆ ಅನ್ಬೋದು. ತಥಾ ಇನ್ನು ಮುಂದಕ್ಕೆ ಹೇಳ್ತಾರೆ ಶಂಕರಾಚಾರ್ಯ. ಅಷ್ಟೇ ಅಲ್ಲ, ಆರ್ತಾನ್ ಆರ್ತಿಹರಣೇನ ಇತ್ಯೇವಂ. ಯಾರೋ ಕಷ್ಟ ಬಂದಿದೆ, ದುಃಖ ಬಂದಿದೆ ಅಂದ್ರೆ ಭಗವಂತ ನನ್ನ ಕಷ್ಟವನ್ನು ಪರಿಹಾರ ಮಾಡು ಅಂದ್ರೆ ಹಾಗೂ ಮಾಡ್ತಾನೆ. ಅದು ಉಂಟು. ಆರ್ತ ಭಕ್ತಿ ಮುಂದೆ ಬರುತ್ತೆ. ಆರ್ತೋ ಜಿಜ್ಞಾಸರ ಅರ್ಥಾರ್ಥಿ ಜ್ಞಾನಿ ಚ ಭರವೃಷಭ ಅಂದ್ರು. ಆ ಗಜರಾಜ ಕೇಳಿದಂತೆ ಕಷ್ಟ ಬಂತು ಅಂತ ದುಃಖ ಪರಮಾತ್ಮ ಬಂದ ಕಾಪಾಡು ಬೇಕಾದ. ಆ ರೀತಿಯಲ್ಲಿ ಆರ್ತಾನ್ ಆರ್ತಿಹರೇಣ ಇತ್ಯೇವಂ ಯಥಾ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮಿ. ಯಾರ್ಯಾರು ಯಾವ ರೀತಿಯಲ್ಲಿ ಬಂದು ನನ್ನನ್ನು ಆಶ್ರಯಿಸ್ತಾರೋ ಮತ್ತು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಹಾಗೆ ವರ ಕೊಡ್ತೀನಿ. ಇಷ್ಟು ಬರೋದು ಭಗವತ್ಪಾದರು ಮತ್ತೆ ಪರಮಾತ್ಮನ ಕಡೆಗೆ ಅಡ್ವೊಕೇಟ್ ಮಾಡ್ತಾರೆ. ನ ಪುನಃ ರಾಗದ್ವೇಷ ನಿಮಿತ್ತಂ ಮೋಹ ನಿಮಿತ್ತಂ ವಾ ಕಂಚಿತ್ ಭಜಾಮಿ. ಶಂಕರಾಚಾರ್ಯ ಬರೆಯೋ ಮಾತು. ಇಷ್ಟು ಹೇಳಿ ಭಗವಂತ ನ ಪುನಃ ಅಂದ್ರೇನು? ಹೀಗಂತೂ ಎಂದು ಮಾಡಲೇನು? ರಾಗದ್ವೇಷ ನಿಮಿತ್ತಂ ಅಂತ. ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ದ್ವೇಷ ಅಂತ. ಹೀಗೆ ಕನ್ನಡದ ಗಾದೆ ಹೇಳ್ತಾರೆ, ಒಂದ್ ಕಣ್ಣಿ ಸುಣ್ಣ, ಒಂದ್ ಕಣ್ಣಿ ಬೆಣ್ಣೆ ಅಂತ. ಅಯ್ಯೋ ಅಯ್ಯೋ, ಪರಮಾತ್ಮನ ಒಂದಾನೊಂದು ಸ್ವಭಾವದಲ್ಲಿ ಅಂಥ ಒಂದು ಕಾರ್ಯ ಎಂದೆಂದಿಗೂ ಇಲ್ಲ. ನಾನು ರಾಗದ್ವೇಷಗಳಿಂದಲಾಗಲಿ ಮೋಹ ನಿಮಿತ್ತಂವಾ ಯಾರ ಮೇಲೆ ಇರತಕ್ಕ ಹೆಚ್ಚಿನ ಪ್ರೀತಿಯಿಂದ ಅವನೊಂದು ಒಳ್ಳೆಯದು ಮಾಡದ ಅನ್ನೋದಾಗಲಿ ನ ಕಂಚಿತ್ ಭಜಾಮಿ. ನಾನು ಎಂದೆಂದಿಗೂ ಅದನ್ನ ಹಾಗೆ ಮಾಡುವುದಿಲ್ಲ. ಧೈರ್ಯವಾಗಿ ಸರ್ವಥಾಪಿ. ಈ ಕೊನೆಗೇನು ಮಮ ವರ್ತನಾನು ವರ್ತಂತೆ ಅನ್ನೋದಕ್ಕೆ ಅರ್ಥ. ಇದು ಮುಂದಿಂದ ಆಯ್ತಲ್ಲ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಆದ್ದರಿಂದ ನಮಗೇನು ಬೇಕು ಅನ್ನೋದು ನಮಗೆ ಸೇರಿದ್ದು. ನಾವೇನು ಕೇಳ್ತೀವೋ ಅದನ್ನೇ ಭಗವಂತ ಕೊಡ್ತಾನೆ ಹೊರತು ಬೇರೆ ಇದನ್ನು ಕೊಡೋದಿಲ್ಲ ಅನ್ನೋದು ಎರಡನೇ ಅರ್ಥವಾಯಿತು. ಏನನ್ನು ಕೇಳದೆ ಹೋದರೆ ಆಗ ಮೋಕ್ಷ ಕೊಡ್ತಾನೆ. ಅದೇ ಇರೋದು ಸ್ವಾಮಿ. ಸರ್ವಥಾಪಿ ಸರ್ವಾವಸ್ಥಸ್ಯ ಮಮ ಈಶ್ವರಸ್ಯ ವರ್ತಮ ಮಾರ್ಗಂ ಅನುವರ್ತಂತೆ ಮನುಷ್ಯಾಃ ಯತ್ ಫಲಾರ್ಥಿತಯ ಯಸ್ಮಿನ್ ಕರ್ಮಣ್ಯಧಿ ಕೃತಾಃ ಯೇ ಪ್ರಯತಂತೆ ತೇ ಮನುಷ್ಯಾಃ ಅತ್ರ ಉಚ್ಯಂತೆ. ಸ್ವಲ್ಪ ಶಂಕರಾಚಾರ್ಯರ ವಿವರಣೆ ಕೇಳಿ, ಚೆನ್ನಾಗಿದೆ. ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಬಂತಲ್ಲ, ಆ ಗೀತೆ ಒಳಗಿರತಕ್ಕ ಮನುಷ್ಯ ಅನ್ನೋ ಶಬ್ದವನ್ನು ಸ್ವಲ್ಪ ಲೈಟ್ ಮಾಡ್ತಾರೆ. ಈಗ ಬೆಳಕು ಚೆನ್ನಾಗಿ ಬಿವಿರಿಸಿ ಹೇಳ್ತಾರೆ. ಮನುಷ್ಯರು ಹೀಗಿರ್ತಾರೆ ಅಂತ ಯಾಕೆ ಭಗವಂತ ಹೇಳಿದ ಅಂದರೆ,
ಸರ್ವಥಾಪಿ ಸರ್ವಾವಸ್ಥಸ್ಯ ಮಮ ಈಶ್ವರಸ್ಯ ವರ್ತಮ ಮನುಷ್ಯಾ ಅನುವರ್ತಂತೆ ಅಂದ್ರು. ಇದು ಮನುಷ್ಯರಿಗೆ ಮಾತ್ರವೇ ಅನ್ವಯಿಸ್ತಕ್ಕದ್ದು. ಅದಾಗಿ ಮನುಷ್ಯಾಧಿಕಾರತ್ವಾತ್ ಶಾಸ್ತ್ರಸ್ಯ ಅಂತ. ಈ ಶಾಸ್ತ್ರ ಯಾರು ಹೇಳಿದೆ ಅಂದ್ರು ಪಶು ಪ್ರಾಣಿಗಳಿಗಲ್ಲ, ದೇವತೆಗಳಿಗಲ್ಲ, ಮನುಷ್ಯರಿಗೆ ಮಾತ್ರ ಅಂತ. ಯಾಕೆ ಅಂತ ಅವರೇ ಇದಕ್ಕೆ ಅಧಿಕಾರಿಗಳು. ಅದನ್ನು ಭಗವಂತ ಹೇಳ್ತಾನೆ ಸರ್ವಥಾಪಿ. ಹೇಗೆ ಇರಲಿ ಮನುಷ್ಯ, ಅವನ ಜಾತಿ ಕುಲ ಗೋತ್ರ ಮತ್ತೊಂದು ವಿದ್ಯೆ ತಿಳುವಳಿಕೆ ಇದು ಯಾವುದೂ ಅಲ್ಲ, ಅವನು ಮನುಷ್ಯನಾಗಿದ್ದಾನೆ ಅಂತ ಆಗಿಬಿಟ್ರೆ ಸರ್ವಾವಸ್ಥಸ್ಯ ಮಮ ಈಶ್ವರಸ್ಯ ವರ್ತಮ ಅಂತ. ಆ ಮನುಷ್ಯ ಯಾವ ಸ್ಥಿತಿಯಲ್ಲಿ ಇರಲಿ ಭಗವಂತನಾದ ನನ್ನ ಒಂದಾನೊಂದು ಮಾರ್ಗವನ್ನೇ ಹಿಡಿಯಬೇಕು. ಅದರಲ್ಲಿ ಅನ್ಯಥಾ ಶರಣನಾಸ್ತಿ ಸಭೇವ ಶರಣನಾಥ. ನೀವೇನಾರು ಆಗಿರೋ ಲೌಕಿಕ ವ್ಯವಹಾರದಲ್ಲಿ ಅದೆಲ್ಲ ಗೊತ್ತಿಲ್ಲ, ನೀನು ನನಗೆ ಶರಣಾಗತನಾದೆಯೋ, ನನ್ನನ್ನೇ ಕೇಳ್ತಾ ಇದೆಯೋ, ನಾನು ಕೊಟ್ಟೇ ಕೊಡ್ತೀನಿ ಅಂತ ಆಗ್ತದೆ. ಅದನ್ನೇ ಯತ್ಫಲಾರ್ಥಿತಯ ಯಸ್ಮಿನ್ ಕರ್ಮಣ್ಯಧಿಕೃತ ಯೇ ಪ್ರಯತಂತೆ. ಆ ಯತ್ ಶಬ್ದ 3 ಸಲ. ಯತ್ಫಲಾರ್ಥಿತಯ ಯಸ್ಮಿನ್ ಕರ್ಮಣಿ ಯೇ ಪ್ರಯತಂತೆ. ನೋಡಿ, ಇದನ್ನು ಮತ್ತಿನ್ನೊಂದ್ಸಲ ಬಿಡಿಸ್ತಾರ ವಾಕ್ಯ. ಏನನ್ನ ಮಮ ವರ್ತಮಾನ ವರ್ತಂತೆ ಎನ್ನುವ ವಾಕ್ಯ ಇದೆಯಲ್ಲ, ಅದನ್ನು ವಿಂಗಡಿಸಿ ಹೇಳ್ತಾರೆ. ಅಂದರೆ ಮನುಷ್ಯರು ನನ್ನನ್ನೇ ಅನುಸರಿಸ್ತಾರೆ ಅಂದ್ರೆ ಏನರ್ಥ? ನನ್ನನ್ನೇ ಅನ್ನುವಾಗ ಅನುಸರಿಸ್ತಕ್ಕಂಥ ಸಾಧಕರಿದ್ದಾರಲ್ಲ, ಅವರಲ್ಲಿ ಬೇರೆ ಬೇರೆ ತಾರತಮ್ಯ ಉಂಟು. ಏನ್ ತಾರತಮ್ಯ ನೋಡಿ ಹೇಳ್ತಾರೆ. ಏನಂತ? ಯತ್ಫಲಾರ್ಥಿತಯ ಅಂತ. ಭಗವಂತನಾದ ನನ್ನನ್ನು ಕೇಳಕ್ ಬರತಕ್ಕವರಲ್ಲಿ ನಾನಾ ರೀತಿಯಾದಂತಹ ಬಯಕೆಗಳಿರುತ್ತೆ. ಆದ್ದರಿಂದ ಯಾರ್ಯಾರು ಯಾವ ಯಾವ ಬಯಕೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯಸ್ಮಿನ್ ಕರ್ಮಣಿ ಆ ಬಯಕೆಯನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ಯಾವ ಶಾಸ್ತ್ರೋಕ್ತವಾದ ಅಥವಾ ನನ್ನನ್ನು ಭಜನೆ ರೂಪ ಭಜನೆ ಮಾಡತಕ್ಕಂಥ ಕರ್ಮವನ್ನು ಮಾಡ್ತಾರೋ ಅದಕ್ಕೂ ಒಂದು ಮಾತು ಸೇರಿಸಿದ್ದಾರೆ, ಅಧಿಕೃತ ಅಂತ. ಇದು ಶಂಕರಾಚಾರ್ಯ ವರ್ಗ. ಅಧಿಕಾರ ಅಂದ್ರೆ ಏನು? ಯೋಗ್ಯತೆ ಬೇಕು ಅಂತ. ಎಲ್ಲರೂ ಎಲ್ಲ ಕೆಲಸನ ಮಾಡಕ್ ಹೋಗಬಾರದು, ಅದಕ್ಕೊಂದು ಅಧಿಕಾರ ಬೇಕು ಅಂತ. ಒಂದು ಮದುವೆ ಮನೆಯಲ್ಲಿ ಹಳೆ ಕಾಲದ ಹೊಳಿಯ ಮಲಗಿದ್ದಂತೆ ರಾತ್ರಿ ಎದ್ದ, ಬೆಳಿಗ್ಗೆ ನೀರು ಕಾದಿತ್ತಿಲ್ಲ, ನಾನೇ ಒಲೆ ಹಚ್ತೀನಿ ಅನ್ನತಿ. ಬೇಡ ಕಣೋ, ಇದು ನೀನು ಮಾವನ ಮನೆಗೆ ಬಂದಿದೀಯಾ, ಹಚ್ಚೋರು ಹಚ್ಚಲಿ, ನೀನು ಒಳಗಿನಾಗಿ ಒಲೆ ಹಚ್ಚೋಕ್ ಹೋಗ್ಬಿಟ್ರೆ ನಿನ್ ಮರ್ಯಾದೆ ಹೋಗುತ್ತೆ. ಆದ್ರಿಂದ ಒಳಗೆ ಏನ್ ಮಾಡ್ಬೇಕು? ಜರ್ಬಾಕ್ ಕೂತಿರ್ಬೇಕು. ಅವನಿಗೆ ಅಲ್ಲಿ ಆ ಟೈಮ್ ಅದೇ ಸರಿ ಅಂತ. ಎಷ್ಟನ್ ಕರ್ಮ ಥರ ಇಲ್ಲದೆ ಇದ್ದ ಹೋಗ್ಬಿಟ್ಟು ಏನ್ ಮಾಡಿದೆ, ಇದೆಲ್ಲ ಚಲ್ಚಲ ಅಂದ್ಬಿಡ್ತಾರೆ. ಆದ್ರಿಂದ ಒಂದು ಗೊತ್ತಿರ್ಬೇಕು ಅಂತ. ಹಾಗೆ ಯಾರ್ಯಾರು ಯಾವ ಯಾವ ಭಾವನೆ ಇಟ್ಕೊಂಡು ಭಗವಂತನ ಹೇಗೆ ಹೇಗೆ ಹೋಗ್ತಾರೋ ಅವನ ಅದನ್ನೆಲ್ಲ ಅವನ ಸಾಕ್ಷಿ. ನೋಡಿ, ಸರ್ವರ ಅಂತಃಕರಣದಲ್ಲಿ ಸಾಕ್ಷಿಯಾಗಿದ್ರೆ ಅವನ ಮುಂದೆ ನಮ್ಮದೇನು ಸುಳ್ಳು ಗಿಳ್ಳು ನಡೆಯೋದಿಲ್ಲ. ಅವನ ಹೆಸರೇ ಸತ್ಯನಾರಾಯಣ ಅಲ್ವೇನಪ್ಪ. ಸತ್ಯದೇವಾಯ ನಮಃ, ಸತ್ಯಾತ್ಮನೇ ನಮಃ ಅಂತ ಸತ್ಯಾಷ್ಟೋತ್ರ ಓದಿ ಎಲ್ಲ ಸತ್ಯ ಸಂಕಲ್ಪ ಏನೋ ಅಷ್ಟು ನಮ್ಮ ಬಂಡವಾಳ ಎಲ್ಲ ಅವನಿಲ್ಲ. ಆದ್ದರಿಂದ ಅವನೇನು ಎಂದೆಂದಿಗೂ ಮೋಸ ಹೋಗೋದಿಲ್ಲ. ಆದ್ದರಿಂದ ಅಂದೆಲ್ಲ ಹೇಳ್ತಾರೆ, ಮಮ ವರ್ತಮಾನ ವರ್ತಂತೆ ಅಂದ್ರೆ ಇಷ್ಟೇ ಅರ್ಥ. ಭಗವತ್ಪಾದರು ವಿವರಣೆ ಕೊಟ್ಟರು. ಹೇ ಅರ್ಜುನ, ನನ್ನ ಆ ದಾರಿನೇ ಅನುಸರಿಸ್ತಾರೆ ಅಂತ ಹೇಳಿರೋದು ನಿಜ ಭಗವಂತ. ಅದರ ಅರ್ಥ ಹೀಗಿದೆ ಅಂತ ಭಗವತ್ಪಾದರು. ಸರ್ವಥಾಪಿ ನೀವೇನೇ ತಲೆಗಳಗಾದ್ರೂ ಎಲ್ಲಿಂದಲ್ಲಿ ಹೋದ್ರು ಆ ಭಗವಂತನೇ ಎಲ್ಲಾ ಜಾಗದಲ್ಲೂ ಇರೋನು, ಎಲ್ಲರಿಗೂ ಫಲ ಕೊಡೋನು, ಎಲ್ಲಾ ಫಲಾನು ಕೊಡೋನು. ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಬೇಕಾದ್ರೂ ಒಂದು ತೀರ್ಮಾನ ಮಾಡ್ಕೊಂಡು ಯಾರನ್ನು ಕೇಳಿ ಭಗವಂತನನ್ನು ಕೇಳಿಬಿಟ್ರೆ ಆಗೋಯ್ತು ಅಷ್ಟೇ. ಆದ್ದರಿಂದ ಯಾವ ಫಲವನ್ನು ಬಯಸಿ ಯಾರೇ ಆಗಲಿ ನನ್ನನ್ನು ಪ್ರಾರ್ಥನೆ ಮಾಡಿ ಕೇಳ್ತಾರೋ ಅವರು ನನ್ನ ಭಕ್ತರೇನೇ ಅಂದ್ರು. ಇದು ಮುಂದೆ ಬರುತ್ತೆ, ಅರ್ಥಾರ್ಥಿ ಭಕ್ತ ಅಂತ. ಆರ್ಥ ಜಿಜ್ಞಾಸ ಅರ್ಥಾರ್ಥಿ ಜ್ಞಾನಿ 7ನೇ ಅಧ್ಯಾಯ. ಆರ್ಥ ಭಕ್ತ, ಆರ್ಥ ಅಂತ ಬಹಳ ಬಳದೆ ಹೋಗಿರ್ತಾನೆ, ಅವನಿಗೆ ಏನೋ ಕಷ್ಟ ಬಂದಿರುತ್ತೆ. ಆವಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಬರ್ತಾನೆ ಭಗವಂತ ಅಂತ ಒಪ್ಕೋತಾನೆ. ಅವನ ಸಂಕಟ ಅವನಿಗೆ ಏನು ಕೇಳ್ತಾನೋ ಪರಿಹಾರ ಮಾಡ್ತಾನೆ, ಅದ್ಲೇನಿಲ್ಲ. ಇನ್ನೊಬ್ಬ ಅರ್ಥಾರ್ಥಿ ಅಂದ್ರೆ ಏನೋ ಪ್ರಯೋಜನ ಬಯಸಿ ಬಂದಿರ್ತಾನೆ, ಅವನ ಆ ಪ್ರಯೋಜನ ಕೊಡ್ತಾನೆ ಅಷ್ಟೇ. ಅವರವರಿಗೆ ಅದೇ, ಅವನೇನು ಕೇಳ್ತಾನೋ ಅದನ್ನು ಕೊಡ್ತಾನೆ. ಹಾಗೆ ಜಿಜ್ಞಾಸವಾಗಿ ಬಂದರೆ ಅವನಿಗೆ ತತ್ವಜ್ಞಾನವನ್ನೇ ಹೇಳ್ತಾನೆ.
ಜ್ಞಾನಿ ಆದ್ರೆ ತನ್ನೊಳಗೆ ಆ ಸ್ವರೂಪವನ್ನು ಅಡಕ ಮಾಡ್ತಾರೆ. ಹೀಗೆ 4 ತರಹ ಬರ್ತದೆ. ಹೀಗೆ ಸರ್ವಾವಸ್ಥಸ್ಯ ಯಾವ ಸ್ಥಿತಿಯಲ್ಲಿರಲಿ ಈಶ್ವರನಾದ ನನ್ನ ಮಾರ್ಗವನ್ನೇ ಜನರು ಅನುಸರಿಸ್ತಾರೆ. ಯಾವ ಫಲವನ್ನು ಬಯಸಿ ಯಾವ ಕರ್ಮದಲ್ಲಿ ಅಧಿಕೃತರಾದವರು ಅಂದರೆ ಅದಕ್ಕೆ ತಕ್ಕವರು ಏನನ್ನ ಪ್ರಯತ್ನ ಮಾಡ್ತಾರೋ ತೇ ಮನುಷ್ಯ ಅಂಥವರನ್ನೇ ಕುರಿತು ಇಲ್ಲಿ ಹೇಳುವುದು ಅಂದ್ರು. ಹೇ ಪಾರ್ಥ, ಈ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ. ಭಗವಂತ ಎಲ್ಲರಿಗೂ ಕೊಡ್ತಾನೆ ಅಂದ್ರೆ ಎಲ್ಲರಿಗೂ ಅನ್ನೋದ್ರಲ್ಲಿ ಒಂದು ಅರ್ಥ ಅಡಗಿದೆ ಅಂತ. ಏನು ಎಲ್ಲರಿಗೂ ಅಂದ್ರೆ ಯಾರ್ಯಾರು ಬಂದು ಕೇಳ್ತಾರೋ ಅವರೆಲ್ಲರಿಗೂ ಅಂತ ಅರ್ಥ. ಭಗವಂತನನ್ನೇ ಮರೆತು ಅವನನ್ನೇ ತಿರಸ್ಕರಿಸಿ ದೇವರೇನು ಕಡೀತಾನೆ ಅಂಥವರಿಗೆಲ್ಲ ಏನು ಭಗವಂತ ಏನು ಮಾಡಲ್ಲ. ಅದು ನಾಸ್ತಿಕರ ವಿಷಯ ಅವರಿಗೆ ಸೇರಿದ್ದು. ಯಾರಾದರೂ ಬಂದು ಭಗವಂತನನ್ನು ಶರಣಾಗತರಾಗಿ ತನಗಿಂಥದ್ದು ಬೇಕು ಅಂತ ಕೇಳ್ತಾರಲ್ಲ ಅಂಥವರು. ಅವ್ರು ಏನು ಕೇಳ್ತಾರೋ ಏನು ಬಯಸ್ತಾರೋ ಅದನ್ನು ನಾನು ಕೊಡ್ತೇನೆ. ಇದನ್ನೇ ಮಮ ವರ್ತಮಾನುವರ್ತಂತೆ ಎನ್ನುವ ಶಬ್ದಕ್ಕೆ ಅರ್ಥ ಮಾಡಬೇಕೇ ಹೊರತು ಇದು ಭಗವತ್ಪಾದರು ಹೇಳೋ ಮಾತು. ನೋಡಿ, ಶ್ಲೋಕದಲ್ಲಿ ಇದೆಯಲ್ಲ, ಎಲ್ಲರೂ ಅನುಸರಿಸ್ತಾರೆ ಅಂತ. ಆದ್ರಿಂದ ಎಲ್ರಿಗೂ ಏನು ಬೇಕಾದ್ರೂ ಭಗವಂತನೇ ಕೊಡ್ತಾನೆ ಅಂತ ಅರ್ಥವಲ್ಲ. ಎಲ್ಲರಿಗೂ ಅಂದರೆ ಯಾರ್ಯಾರು ಬಂದು ಕೇಳ್ತಾರೋ ಅವರಿಗೆ. ದಿನ ಭಿಕ್ಷೆ ಹಾಕ್ತೀವಿ ನಾವು ಅಂತ ಯಾರಿಗೆ? ಯಾರು ಒಂದು ಭವದಿ ಭಿಕ್ಷಾ ಅಂದ್ರೆ ಹಿಂದರವ್ರು ಹಾಕಿ ಬೀರು ಹೋಗೋದಿಲ್ಲ. ಯಾರಾಗ್ತಾರೆ? ಕೇಳಬೇಕು. ತಾನು ಕೇಳಿಕೊಂಡದ್ದನ್ನ ಭಗವಂತ ಕೊಡ್ತಾನೆ ಇನ್ನು ಅರ್ಥ. ಇದೇ ನನ್ನ ಮಮ ವರ್ತಮಾನ ವರ್ತನೆ. ಈಗ ಇನ್ನೊಂದು ಶ್ಲೋಕ ಬಹಳ ಚೆನ್ನಾಗಿದೆ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಗೀತೆ ಉದ್ದಕ್ಕೆ ಓದ್ಕೊಂಡು ಹೋಗ್ಬಿಟ್ರೆ ಯಾವ ಶ್ಲೋಕಕ್ಕೆ ಏನು ಸಂಬಂಧ ಅನ್ನೋದೇ ಗೊತ್ತಾಗುತ್ತೆ. ಈಗ ಭಗವತ್ಪಾದರ ಸಂಬಂಧ ಮಾಡ್ತಾರೆ. ಇದಾಯ್ತಾ? ಯಾರ್ಯಾರು ಏನೇನು ಕೇಳ್ತಾರೋ ಅವರವರಿಗೆ ಅವರವರ ಇಚ್ಛೆಗೆ ತಕ್ಕಂತೆ ಫಲ ಕೊಡ್ತೇನೆ ಎನ್ನುವ ಮಾತು ಮುಕ್ತಾಯ ಆಯಿತು. ಈ ಮುಂದಿನ ಶ್ಲೋಕ ಏನಂತಿದೆ? ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಅಂತ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಈ ಮುಂದಿನ ಶ್ಲೋಕಕ್ಕೂ ಹಿಂದಿನ ಶ್ಲೋಕಕ್ಕೂ ಏನು ಸಂಬಂಧ ಅಂದರೆ ಕೇಳಿ. ಯದಿತವ ಈಶ್ವರಸ್ಯ ರಾಗಾದಿದೋಷಾಭಾವಾತ್ ಸರ್ವಪ್ರಾಣಿಷು ಅನುಜಿವೃಕ್ಷಾಯಾಂ ತುಲ್ಯಾಯಾಂ ಸರ್ವಫಲಪ್ರದಾನ ಸಮರ್ಥೇ ಚ ತ್ವಯಿ ಸತಿ ವಾಸುದೇವ ಸರ್ವಮಿತಿ ಜ್ಞಾನೇನೈವ ಮುಮುಕ್ಷವಃ ಸಂತಃ ಕಸ್ಮಾತ್ ತ್ವಾಮೇವ ಸರ್ವೇನ ಪ್ರತಿಪದ್ಯಂತೆ. ಸ್ವಲ್ಪ ಬಿಡಿಸ್ತೀನಿ, ಬಹಳ ಚೆನ್ನಾಗಿದೆ ಈ ಅವತರಣಿಕೆ. ಏಕೆಂದ್ರೆ ಮುಂದಿನ ಶ್ಲೋಕ ಯಾಕೆ ಬಂತು? ಈಗೇನಂತಾರೆ, ಬಾ ಭಗವಂತ ಸರ್ವೇಶ್ವರ ನೀನು, ಅವ್ರವ್ರಿಗೆ ಯಾರ್ಯಾರು ಏನೇನು ಕೇಳ್ತಾರೋ ಅದನ್ನೆಲ್ಲ ಫಲ ಕೊಡ್ತೇನೆ ಅಂತಲೂ ಹೇಳ್ತಾ ಇದ್ದೀಯೇ. ಇಷ್ಟೆಲ್ಲ ಆದಮೇಲೆ ನಿನಗೆ ಯಾವ ರಾಗದ್ವೇಷಗಳು ಇಲ್ವಲ್ಲ. ಇಂಥವ್ರನ್ನ ಕಂಡ್ರೆ ಆಗುತ್ತೆ, ಇಂಥವ್ರನ್ನ ಕಂಡ್ರೆ ಆಗಲ್ಲ ಅಂತ ಭಗವಂತನಿಗೆ ಆ ತರಹದ ಒಂದಾನೊಂದು ಯಾವುದೇ ಒಂದಾನೊಂದು ದೋಷ ಭಗವಂತನಲ್ಲಿಲ್ಲ ತಾನೆ. ನಿಜ. ಹೀಗಿರುವಾಗ ಸರ್ವಪ್ರಾಣಿಷು ಅನುಜಿಭೃಕ್ಷಾಯಾಂ ತುಲ್ಯಾಯಾಂ, ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಎಲ್ಲ ಪ್ರಾಣಿಗಳನ್ನು ಅನುಗ್ರಹ ಮಾಡತಕ್ಕ ವಿಷಯದಲ್ಲಿ ಸರಿ ಸಮಾನವಾದಂಥ ಭಾವನೆ ನಿನಗೆ ಇರೋಣದರಿಂದ. ಯಾಕೆ? ಎಲ್ಲರಲ್ಲೂ ಆತ್ಮ ಇದ್ದಾರೆ. ಯಾರೇನು ಕೇಳಿದ್ರು ಅದು ಕೊಡ್ತಾನೆ ಅಂದ್ರೆ ಅವನು ಎಲ್ರಿಗೂ ಕಾಮನ್ ಆಗಿ ಹೋಯ್ತದೆ. ಏನಯ್ಯ ಭಗವಂತ ನೀನು ಹೀಗಿರುವಾಗ ಸರ್ವಫಲ ಪ್ರದಾನ ಸಮರ್ಥೇ ತ್ವಯಿಸದು. ನಿಜ, ಕೇಳೋರು 100 ರೀತಿಯಾದಂಥ ಫಲಗಳನ್ನು ಕೇಳಬಹುದು. ಕೊಡೋಳಿ ತಾಕತ್ತಿದೆಯೋ ಅಂದ್ರೆ ಅಯ್ಯೋ ನೀನು ಸರ್ವಫಲ ಎಲ್ಲಾನು ಕೊಟ್ಟೆ ಕೊಡಿ. ಭಗವಂತ ಕೊಡದೇ ಇದ್ದದನ್ನು ಯಾರು ಕೊಡ್ತಾರೆ ಹೇಳಿ ನೋಡೋಣ. ಆದ್ರಿಂದ ಏನಾಯ್ತು? ಸರ್ವ ಫಲಪ್ರದಾನ. ಯಾರ್ಯಾರು ಏನೇನು ಕೇಳಲಿ, ನೀವು ಎಂಥದ್ದಾರು ಕೇಳಿ, ಭಗವಂತ ಅದನ್ನ ಕೊಟ್ಟೇ ಕೊಡ್ತಾನೆ ಎನ್ನುವುದು ನಿಜವಾದರೆ ಅಲ್ಲಿ ಏನಾಯ್ತು? ವಾಸುದೇವ ಸರ್ವಮಿತಿ ಜ್ಞಾನೇನೈವ ಮುಮುಕ್ಷವಸ್ಸಂತಹ. ಆ ಪ್ರಶ್ನೆ ಕೇಳೋಣ, ಏನ್ ಜಾಣ ಅಂದ್ರೆ ಯಾರ್ಯಾರು ಏನೇನು ಫಲಗಳನ್ನು ಕೇಳಿದ್ರು ಎಲ್ಲವನ್ನೂ ಭಗವಂತ ಅವರವರಿಗೆ ಅವರವರ ಬಯಕೆಗೆ ತಕ್ಕಂತೆ ಕೊಡ್ತಾನೆ. ಆ ಸಾಮರ್ಥ್ಯ ಇದೆ, ಅವನಿಗೆ ಅಷ್ಟು ಕರುಣೆ ಇದೆ, ಕೇಳಿದವರಿಗೆ ಇಂಥದ್ದನ್ನು ಕೊಡಬೇಕು ಅಂತ ಇಷ್ಟ ಮಟ್ಟಕ್ಕೆ ಬಂದಿದೆ. ಏನೋ ಭಗವಂತನ ಒಂದಾನೊಂದು ಸ್ವರೂಪ ಅಂತ. ಹೀಗಿರುವಾಗ ಆ ಕೇಳ್ತಾನೆ ಪೂರ್ವಪಕ್ಷಿ, ಒಂದು ಕೆಲಸ ಮಾಡು, ವಾಸುದೇವನೇ ಎಲ್ಲವೂ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆಯೋ ಇಲ್ವಾ? ಹೌದು. ಅದೇನಿದೆ? ಅದೇ ಪರಿಪೂರ್ಣವಾದ ಜ್ಞಾನ. ಬಹೂನಾಂ ಜನ್ಮನಾಮಂತೆ
ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂದ ಮುಂದೆ ಭಗವಂತನೇ ಹೇಳ್ತಾನೆ. ಅದಕ್ಕೆ ಶಂಕರಾಚಾರ್ಯ ಮೇಲೆ ಆ ಶ್ಲೋಕ ತಗೊಂಡ್ರು. ಭಗವಂತ ನೀವು ಹೀಗೆ ಹೇಳ್ತಾ ಇರೋದು ವಾಸುದೇವ ಸರ್ವಮನ್ನೋ ಜ್ಞಾನವೇ ಎಲ್ಲಕ್ಕಿಂತ ಮಿಗಿಲಾದದ್ದು ಅಂತ. ಹಾಗಾದ್ರೆ ಎಲ್ಲ ನೀವು ಸ್ವತಂತ್ರನಾಗಿದ್ರೆ ಯಾರ್ಯಾರು ಏನೇನಾದ್ರು ಕೇಳಲಿ ಅವ್ರಿಗೆಲ್ಲ ಹೇಳ್ಬಿಡಿ ವಾಸುದೇವ ಸರ್ವಮನ್ನೋ ಜ್ಞಾನವನ್ನೇ ಕೊಡ್ತೇನೆ ತಗೊಂಬಿಡಿ, ಎಲ್ಲಕ್ಕಿಂತ ದೊಡ್ಡದು ಅಂತ ಯಾಕೆ ಕೊಡಬಾರ್ದು? ಪ್ರಶ್ನೆ ಕೇಳೋನ ಉದ್ದೇಶ ಏನು ಅಂದ್ರೆ ಯಾರೇನಾರು ಕೇಳಲಿ, ಕೇಳಿದವನಿಗೆ ಗೊತ್ತಿಲ್ಲದೆ ಕೇಳಿರ್ಬಹುದಪ್ಪ. ಆದ್ರೆ ನಿನಗೆ ಗೊತ್ತಿದೆಯೋ ಇಲ್ವೋ ಏನಂತ ಎಲ್ಲಕ್ಕಿಂತ ಮಿಗಿಲಾದದ್ದು ವಾಸುದೇವ ತತ್ವ, ಅದ್ರಲ್ಲಿ ನೆಲೆ ನಿಲ್ಲೋದೆ ಆಖ ಇರುವಂತ ಅದನ್ನೇ ಕೊಟ್ಬಿಡು. ಯಾಕೆ ಕೊಡಲ್ಲ ನೀನು? ಪರವಾಗಿಲ್ವೇ ಕೊಡುವಾಗ ಯಾಕೆ ಅಷ್ಟು ಕಡಿಮೆ ಕೊಡ್ತೀಯ ನೀವು? ಅವ್ರವ್ರು ಕೇಳಿದ್ದೆ ಅವ್ರಿಗೆ ಕೊಡ್ತೀವಿ ಅದು ಯಾಕೆ ಅಂತ. ಅವ್ರೇನಾದ್ರು ಕೇಳಿ ಗೊತ್ತಿಲ್ಲದೆ ಕೇಳಿರ್ಬೋದಪ್ಪ, ನೀನು ಕೊಡು. ಎಷ್ಟೋ ಸಲ ಈ ಮಕ್ಕಳು ಹಾಗೆ, ಅಮ್ಮ ತುಂಬಾ ಹಾಕು ತಟ್ಟೆ ತುಂಬ ಅಂತ. ತಾಯಿಗೆ ಗೊತ್ತಿಲ್ವೇ ತಟ್ಟೆ ತುಂಬ ಅನ್ನ ಹಾಕಿರೋ ತಿನ್ನೋಕ್ಕಾಗಲ್ಲ ಅಂತ. ಆಯ್ತು ಇಷ್ಟಿನ್ನು ಆಮೇಲೆ ಇನ್ನಷ್ಟು ಹಾಕ್ತೀನಿ ತಿನ್ನೋ ಒಂದು ಉಪಾಯ ಮಾಡ್ತಾರೆ. ಹಾಗೆ ಈ ಪಂಚಾಯತ್ಗೆ ಒಂದೇ ಸತಿ ಎಲ್ಲರಿಗೂ ಏಕದಮ್ ವಾಸುದೇವ ಸರ್ವನ ಜ್ಞಾನ ಕೊಟ್ಬಿಡಲ್ಲ, ಎಲ್ಲ ಮುಕ್ತರಾಗ್ಬಿಡ್ತಾರೆ. ಇನ್ನು ಸಪ್ತಾಹ ಮಾಡೋದು ಗಲಾಟೆ ಇಲ್ಲ. ಏನು ನಾವು ಭಗವತ್ಪಾದರು ಬರೆಯೋ ಅವತರಣಿಗೆ ನೋಡಿ, ಇದು ಯಾಕೆ ಅಂದ್ರೆ ಮುಂದಿನ ಶ್ಲೋಕಗಳಲ್ಲಿ ಅರ್ಥ ಆಗುತ್ತೆ ಅಂತಾರೆ. ಸರಿ ಕಡೆಯ, ನಾನು ಯಾರಿಗೂ ಕೊಡಲ್ಲ ಮೋಕ್ಷನ ತತ್ವ ಒಂದೇ ಅಂತನ್ನೋ ಬಗ್ಗೆ ಯಾರನ್ನು ನಾನೇನು ತಲೆ ಕೆಡಿಸ್ತಾ ಇಲ್ಲ. ಕೇಳು ತಮಾಷೆ. ಏನ್ ತಮಾಷೆ? ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ ಅಂತ ಮುಂದಿನ ಶ್ಲೋಕ. ಅದಕ್ಕಿದು ಅವತರಣೆಗೆ ಆಯ್ತು. ಏನು? ವಾಸುದೇವ ಸರ್ವಮನ್ನೋ ಜ್ಞಾನವನ್ನೇ ಎಲ್ರಿಗೂ ಯಾಕೆ ಕೊಡಲ್ಲ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ ಹಾಗಲ್ಲ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಅಂದ್ರು. ಜನಗಳು ಕರ್ಮ ಮಾಡಿ ಕರ್ಮದ ಫಲ ಬರಲಿ ಅಂತ ಫಲವನ್ನು ಯೋಚನೆ ಮಾಡ್ತಾರೆಯೇ ಹೊರತು ಒಂದು ಸಲವಾದ್ರೂ ನನ್ನ ಜ್ಞಾಪಕ ಮಾಡ್ಕೋತಾರ? ಯೋಚನೆ ಮಾಡಿ ನೋಡಿ. ಇದನ್ನ ವೇದಾಂತದಲ್ಲಿ ಮತ್ತು ಗೀತೆಯಲ್ಲಿ ಬಹಳ ಒತ್ತಿ ಹೇಳಿ. ಮನುಷ್ಯ ತನ್ನ ದೃಷ್ಟಿಯನ್ನೆಲ್ಲ ಪೂರ್ತಿ ಫಲದ ಮೇಲೆ ಇಟ್ಟುಬಿಡ್ತಾನಲ್ಲ, ಇದೊಂದು ರಾಂಗ್. ಯಾಕೆ? ಫಲ ಕೊಡೋನು ಯಾರು? ಫಲಪ್ರದಾನ ಕೊಡೋನನ್ನೇ ಮರ್ತ್ಬಿಟ್ಟು ಎಷ್ಟೋ ಜನ ಹಾಗೆ ಊಟಕ್ಕೆ ಹೋಗಿದ್ದು ಯಾರ ಮನೆಗೆ ಅದೇ ಗೊತ್ತಿಲ್ವಲ್ಲ ಸ್ವಾಮಿ, ಮರ್ತೇ ಬಿಟ್ಟಲ್ಲ ಅಂತ. ಯಾರ ಮನೆಗೆ ಊಟಕ್ಕೆ ಹೋಗಿದ್ದೇನನ್ನೇ ಮರೆತು ಊಟ ಮಾಡ್ಕೊಂಡ್ ಬರೋನು ಏನ್ ಹೇಳೋದಪ್ಪ? ಇಷ್ಟು ಮಟ್ಟಿಗೆ ಮರೆತು ಬಿಡಿದೆ ಅನ್ನ ಕೊಟ್ಟವನನ್ನ. ಇಂಥವ್ರ ಮನೆಗೆ ಹೋಗಿದ್ದೆ ಅಂತಾರು ಹೇಳ್ಬೇಡಿ. ಅದೇನೋ ಸ್ವಾಮಿ ಎಲೆ ಹಾಕಿತ್ತು ಕೂತ್ಕೊಂಡೆ ಊಟ ಮಾಡಿ. ಇಂಥ ಜನ ನಾವು. ಆದ್ರೂ ಆ ಭಗವಂತ ಎಷ್ಟು ಕರುಣೆ ಇರ್ಬೇಕು ನನಗೆ. ಅದಕ್ಕಂತಾನೆ ತೀರಾ ನೀರು ಏನಾಗುತ್ತೆ, ಏನಾದ್ರು ಒಂದು ಕರ್ಮ ಮಾಡಿ ಈ ಕರ್ಮದ ಫಲ ಬರಲಿ ಅಂತ ಆ ಕರ್ಮಕ್ಕೂ ಫಲಕ್ಕೂ ಇರತಕ್ಕ ಗಂಟನ್ನೇ ಇವನ ಗಂಟು ಹಾಕೊಂಡಿರ್ತಾನೆ ಅಂತಃಕರಣದಲ್ಲಿ. ಮತ್ತೆ ಭಗವಂತನೇ ಒಂದು ಸರ್ವಸ್ವ ಕೊಡ್ತೇನೆ ಅಂದ್ರೆ ಬೇಡ, ನಂಗಿದೆ ಕೊಡೋದು. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಅಂತಾರೆ. ಕಾಂಕ್ಷಂತಹ ಅಭೀಪ್ಸಂತಹ ಕರ್ಮಣಾಂ ಸಿದ್ಧಿಂ ಫಲ ನಿಷ್ಪತ್ತಿಂ ಪ್ರಾರ್ಥೆಯಂತ. ತಾನು ಮಾಡಿದಂತಹ ಕರ್ಮದ ಫಲವೇ ಬೇಕು ಅಂತ ಬಯಸ್ತಾ ಇರ್ತಾರೆ. ಭಗವಂತ ನೀನೇ ಬೇಕು ಅಂತ ಒಬ್ಬರೂ ಕೇಳಲ್ಲ, ನಾನೇನು ಮಾಡ್ಲಿ ಅಂತಾರೆ. ಆಕ್ಷೇಪ ಮಾಡಿದ್ದಕ್ಕೆ ಯಾಕೆ ಎಲ್ರಿಗೂ ನೀನು ವಾಸುದೇವ ಸರ್ವಮನ್ನೋ ಜ್ಞಾನನ ಯಾಕೆ ಕೊಡೋದು ಅಂತ ಕೇಳಲ್ವಲ್ಲ ಅವರು. ಕೇಳದೆ ಇದ್ದವ್ರಿಗೆ ಏನು ಕೊಡ್ಲಿ ನಾನು? ಅದಲ್ಲದೆ ಅದ್ ಜೊತೆಗೆ ಇದು ಬೇರೆ ಒಂದು ದೋಷ ಏನು, ಫಲ ಬೇಕು ಅಂತ. ಫಲಾಕಾಂಕ್ಷೆಯಿಂದ ಇಂಥ ಫಲ ಬೇಕು ಅಂತ ಕೇಳುವವನಿಗೆ ಇದನ್ನು ಕೊಟ್ರೆ ಎಂದೆಂದು ಇದೆಯಲ್ಲ, ನೋಡಿದ್ರ ತಗೊಳ್ಳಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳೋದು, ಯಾರು ಬಂದಿರೋದು ವೇದಾಂತದಕ್ಕೆ ಯಾಕೆ ಕೊಡಲ್ಲ ಅಂತ. ವೇದಾಂತದಕ್ಕೆ ತಗೊಂಡು ಅವನೇನ್ ಮಾಡ್ತಾನೆ? ತಗೊಂಡು ಅಂಗಡಿಗೆ ತೂಕಕ್ಕೆ ಹಾಕ್ತಾನೆ ಅಷ್ಟೇ. ಅದ್ರ ಬೆಲೆ ಗೊತ್ತಿಲ್ವಲ್ಲ ಅವನಿಗೆ, ಅದು ಬೇಕಿಲ್ವಲ್ಲ ಅವನಿಗೆ. ಅಂಗಡಿಯನ್ನು ನೋಡ್ತಾನೆ, ಇದೇನಾ ₹1 ಬಾಳಕ್ಕೆ ತಗೊಳಾಗ್ತಾಯಿದೆ ಅಂತ ಪೇಪರ್ ಒಂದು ಕೊಟ್ಟು ಅಷ್ಟೇ ಸಾಕು. ನೋಡಿದ್ರ ಈಗ ಭಗವಂತನ ಕಡೆಯಿಂದ ಏನೋ ಯಾರಿಗೂ ಅಪಚಾರವಾಗಿಲ್ಲ, ಅನ್ಯಾಯ ಆಗಿಲ್ಲ, ಪಕ್ಷಪಾತ ಆಗಿಲ್ಲ ಅಂತ ತೋರ್ಸಕ್ಕೆ ಹೇಳೋ ಮಾತಿದೆ. ಯಾರು ಮಾಡಿರೋರು ಪಕ್ಷಪಾತ? ನಿಮ್ಮ ಅಂತಃಕರಣ. ನಾನಾ ತರಹದ ಬಯಕೆಗಳು, ನಾನಾ ತರಹದ ಬೇಡಿಕೆಗಳು. ಅದಕ್ಕೇನು ಮಾಡ್ತೇವೆ? ಭಗವಂತ ಒಂದು ರೂಲ್ಸ್ ಮಾಡಿದ್ರೆ ಯಾರೇನು ಕೇಳ್ತಾರೋ ಅದು ಕೊಟ್ಬಿಡ್ತಾರೆ. ಅದರಿಂದ ಅವನು ಉದ್ಧಾರ ಆದ್ರೆ ನಾವೇನು ಮಾಡೋಣ? ಕೇಳಿದ್ದನ್ನು ಕೊಡೋದು.
ಹೀಗಾಗಿದೆ. ಇಲ್ಲೇ ಹೋಗಿದ್ರೆ ಭಗವಂತ ಎಲ್ರಿಗೂ ಬೇಕಾದ್ರೆ ಮೋಕ್ಷ ಕೊಡಕ್ಕೂ ಸಿದ್ಧನಾಗಿದ್ದಾನೆ, ತಯಾರಾಗಿರೋದು ಬೇಕು. ಈ ಮುಂದಕ್ಕೆ ಹೇಳಿ, ಹೀಗೆ ನೋಡು, ಅವರವರು ತಮ್ಮ ತಮ್ಮ ಬಯಕೆಗಳನ್ನು ಮುಂದಿಟ್ಟುಕೊಂಡು ಬಂದು ಇದು ಬೇಕು ಭಗವಂತ ಇಂಥದ್ದು ಕೊಡು ಅಂತ ಕೇಳಿದ್ರೆ ಯಾಕೆ ಅಂದ್ರೆ ಯಜಂತ ಇಹ ದೇವತಾ, ಇದೊಂದು ಬೇರೆ ವಿಶೇಷ. ಇಂದ್ರಾಗ್ನ್ಯಾದ್ಯ, ಹೇ ಅರ್ಜುನ ಇದನ್ನು ಜ್ಞಾಪಕ ಇಟ್ರೇನು, ಪ್ರತಿಯೊಬ್ಬರು ನನ್ನನ್ನೇ ಬರ್ತಾರೆ, ಕೃಷ್ಣ ಭಗವಂತನಾದ ನನ್ನನ್ನೇ ಕೇಳ್ತಾರೆ, ಕೇಳಲ್ಲ. ಮತ್ತೇನ್ ಮಾಡ್ತಾರೆ, ಯಜಂತ ಇಹ ದೇವತಾ, ಕೃಷ್ಣನ್ ಕೇಳಿದ್ರೆ ಭಗವದ್ಗೀತೆ ಹೇಳ್ಬಿಡ್ತಾನೆ ಬೇಡಕೊಂಡ್ರು. ಇಲ್ಲಿ ಬನ್ನಿ, ಮಳೆ ಬರಬೇಕೆ ದೇವೇಂದ್ರನ್ ಪ್ರಾರ್ಥನೆ ಮಾಡಿ, ಮಕ್ಕಳಾಗಬೇಕೆ ಪ್ರಜಾಪತಿ ಪ್ರಾರ್ಥನೆ ಮಾಡಿ, ಇನ್ನೊಂದಾಗಬೇಕೆ ಇದು ಮಾಡಿ, ತಮ್ಮ ತಮ್ಮ ಒಂದೊಂದು ಕಾಮಕ್ಕೆ ಬಯಕೆಗಳಿರ್ತಕ್ಕಂತೆ ಬೇರೆ ಬೇರೆ ದೇವತೆಗಳನ್ನು ಹುಡುಕೊಂಡು ಹೋಗ್ಬಿಡ್ತಾರೆ. ನಂತರ ಮೇಲೆ ಯಾಕೆ ಆಕ್ಷೇಪ ಮಾಡ್ತೀಯ, ನಾನು ಕೊಡಲ್ಲ ಅಂತೀನಿ. ಯಜಂತ ಇಹ ದೇವತಾ ಇದು ಬಹಳ ಜನ. ಇನ್ನ ಭಗವಂತನಂಥ ಸರ್ವಜ್ಞರು ಯಾರಿದ್ದಾರೆ, ಈ ಉತ್ತರ ಯಾರು ಹೇಳಕ್ ಸಾಧ್ಯ? ದೇವತೆಗಳನ್ನ ಹಿಡ್ಕೊಂಡು ಹೋದ್ರೆ ನಾನೇನೇ ಮಾಡಲಿ, ನಾ ಬೇಡ ಅಂತಿದ್ದೆ, ಬರಬೇಡ ಅಂತಿದ್ದೆ, ನಾ ಕೊಡಲ್ಲ ಅಂತಿದ್ದೆ. ಮತ್ತೆ ಏನು ಕೇಳೋ ಪ್ರಶ್ನೆ ನೀನು? ಫಲ ನಿಷ್ಪತ್ತಿಂ ಪ್ರಾರ್ಥೆಯಂತ, ಫಲ ಬೇಕು ಫಲ ಬೇಕು ಫಲ ಬೇಕು ಅಂತ ಪ್ರತಿಯೊಬ್ಬನು ಹಾಗೆ. ಇಷ್ಟೆಲ್ಲ ಚಮತ್ಕಾರ. ಫಲ ಅಂದ್ರೆ ಕರ್ಮ ಮಾಡಿ ಫಲ ಕೇಳಿದ್ರೆ ಪರವಾಗಿಲ್ಲ, ಎಷ್ಟೋ ಜನ ಕರ್ಮನೇ ಮಾಡಿದ್ಬಿಟ್ಟು ಫಲನೇ ಕೇಳ್ತಾರೆ. ಅವಾಗ ಏನು ಮಾಡೋದು, ಎಲ್ಲಿಂದ ತರ್ತೀನಿ ನಾನು? ಸಾಧ್ಯ ಕೊಳ್ಳಿ ನೋಡ. ಅಕಸ್ಮಾತ್ ಕೇಳ್ರಂತಾನೆ ಏನು ಮಾಡಿರ್ತೀರಪ್ಪ ನಂಗೆ ಬಂತು ಅಂತ. ಹಾಗೆ ಜ್ಞಾನಿಗಳೇನು ಹೇಳ್ತಿರೋ ಗೊತ್ತಾ, ಇವಾಗ ಮಾಡದೇ ಇರ್ಬೋದು, ಯಾವಾಗಲೋ ಪೂರ್ವಜನ ಮಾಡಿದ್ವಿ, ಈಗಲೂ ಅಂತ ಇರ್ತೀವಿ. ಏನು ಅಂತ ನಾವು ಮಾಡಿದ್ರೆ ನಮ್ಮ ಯಾವ ಪೂರ್ವಿಕ ಏನೋ ಪುಣ್ಯ ಮಾಡಿದ್ದಾರೆ ಕಣ್ರಿ, ಆದ್ರಿಂದ ಒಂದು ಅನ್ನ ತಿಂತಾ ಇದ್ದೀನಿ ಅಂತಲ್ಲ. ಇವತ್ತಿಗೂ ಮಾತು ಬರುತ್ತೆ ಬಾಯಲ್ಲಿ. ಯಾಕೆ? ನಾನೇ ಮಾಡಿರ್ಬೇಕು ಅಂತಿಲ್ಲ, ಏನೋ ಒಂದು ಕರ್ಮ ಹಿನ್ನೆಲೆ ಆಗಿರ್ಬೇಕು, ಕರ್ಮವಿಲ್ಲದೆ ಫಲ ಬರುತ್ತೋ ಅದಕ್ಕಂತ ಮಾತು. ಕರ್ಮಗಳು ಮಾಡೋದು ಸಿದ್ಧಿ ಪಡೆಯೋದು ಅಲ್ವೇ? ಇದೇ ಒಂದು ಆನಂದ ಮನುಷ್ಯನ ಒಂದು ಸತ್ಕರ್ಮ ಅಂತ ನಾವು ಹೊಗಡ್ತೀವಿ, ಎಲ್ಲ ಸರಿ. ಆದರೂ ನಾವು ಕೇಳತಕ್ಕ ಫಲದ ಒಂದು ಆನಂದ ಆಸೆ ಇದೆಯಲ್ಲ, ಅದು ಭಗವಂತನಿಗೂ ನಮಗಿರತಕ್ಕ ಒಂದು ಸಂಬಂಧವನ್ನ ಕರು ಹಾಕ್ಬಿಡುತ್ತೆ. ನನ್ನ ಭಗವಂತನಿಗೆ ನಾನೇನು ಮಾಡಲಿ, ನನ್ನ ತನಕ ಬಂದೇ ಇಲ್ವಲ್ಲ, ನೀವು ಕೇಳೋದಿಲ್ವಲ್ಲ ಅಂದ್ಬಿಡ್ತಾನೆ. ಆಯ್ತಾ? ಆದ್ದರಿಂದ ಯಜಂತ ಇಹ ದೇವತಾ ಇಂದ್ರಾದ್ಯಾ, ಇಂದ್ರನೇ ಮೊದಲಾದ ದೇವತೆಗಳನ್ನು ಕರೆದು ಮಳೆ ಬರಬೇಕು ಅಂದ್ರೆ ಇಂದ್ರನ ಪ್ರಾರ್ಥನೆ ಮಾಡೋದು, ಆರೋಗ್ಯ ಬರಬೇಕು ಅಂದ್ರೆ ಸೂರ್ಯನ ಪ್ರಾರ್ಥನೆ ಮಾಡೋದು, ಸರಿ ಆಗ್ಬೋದು. ಯಾವ ದೇವತೆಗಳನ್ನು ಕೇಳಿದಿರೋ ಆ ದೇವತೆಗಳ ಫಲ ಕೊಟ್ಟೇ ಕೊಡ್ತಾರೆ. ನಾನು ಯಾಕೆ ಎಲ್ಲರನ್ನೂ ಕರೆದು ನನ್ನ ಮೋಕ್ಷ ಕೊಡ್ತೀನಿ, ನನ್ನ ಸ್ಥಾನ ಕೊಡ್ತೀನಿ, ನಾನು ಯಾಕೆ ಹೇಳಲಿ? ನನಗೇನು ಸಂಬಂಧ? ಇಷ್ಟೇ, ನಮ್ಗೆ ಯಾರ ಮೇಲೂ ರಾಗದ್ವೇಷಗಳೇನು ಇಲ್ಲ. ಆದ್ರೆ ಆ ಕೇಳಿಕೊಳ್ಳೋರು ಇಂಥ ಒಂದಾನಂದ ತಪ್ಪಾಗ. ಆಯ್ತಾ? ಅಲ್ಲಿ ಕೊಟೇಶನ್ ಕೊಡ್ತಾರೆ ನೋಡಿ, ಇಂದ್ರಾದಿ ದೇವತೆಗಳನ್ನ ಆರಾಧನೆ ಮಾಡಬಾರ್ದು ಅಂತಲ್ಲ, ಇಂದ್ರಾಗ್ನ್ಯಾದ್ಯಾಹ ದೇವತಾ, ಆ ಇಂದ್ರಾಗ್ನಿ ಮೊದಲಾದ ದೇವತೆಗಳೇ ತನಗೆ ಬೇಕಾದ ಇಷ್ಟಾರ್ಥ ಫಲಗಳನ್ನು ಕೊಡ್ತಾರೆ ಅಂತ ಜನಗಳು ಬಯಸಿ ಆಯಾ ದೇವತೆಗಳನ್ನು ಕುರಿತು ಯಜ್ಞಯಾಗಾದಿಗಳು, ಪ್ರಾರ್ಥನೆ, ತಪಸ್ಸು ಎಲ್ಲ ಮಾಡ್ತಾರೆ. ಈಗ ನಾನು ಈ ವಿಷಯದಲ್ಲಿ ಫಲ ಕೊಡ್ಲಿಲ್ಲ ಅಂತ ನೀವು ಕೇಳ್ತೀರ, ಹೇಗೆ ಸರಿ ಇದು? ಅದಕ್ಕಂತಲ್ಲ. ಅಥಯೋ ಅನ್ಯಾಂ ದೇವತಾಮುಪಾಸ್ತೆ ಅನ್ಯೋಸಾವನ್ಯೋಹಮಸ್ತೆ ಜನಸ ವೇದ ಯಥಾ ಪಶು ಏವಂ ಸ ದೇವಾನಾಮಿತಿ ಶ್ರುತೇ. ಎಷ್ಟು ಚೆನ್ನಾಗಿದೆ ಅಂದ್ರೆ ಶಂಕರಾಚಾರ್ಯದ ಸ್ಟೈಲ್ ಇದು. ಏನು? ಶ್ರುತಿ ಸ್ಮೃತಿ ಅಂತ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರುತಿ ಸ್ಮೃತಿ ಪುರಾಣ ಒಂದಕ್ಕೊಂದಕ್ಕೆ ಲಗತ್ತು ಮಾಡಿ ಅರ್ಥ ಹೇಳ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಭಗವದ್ಗೀತೆ ಸ್ಮೃತಿ, ಈ ಸ್ಮೃತಿಯಲ್ಲಿ ಬಂದಿರತಕ್ಕ ಒಂದು ಆನಂದ ವಾಕ್ಯ, ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಅಂತ. ಕರ್ಮ ಸಿದ್ಧಿಯನ್ನ ಬಯಸೋರು ದೇವತೆಗಳನ್ನೇ ಆರಾಧನೆ ಮಾಡ್ತಾರೆ ಅಂತ ಭಗವಂತ ಹೇಳ್ಬಿಟ್ಟಿದ್ದಾನೆ. ಇದಕ್ಕೆ ವೇದದ ಆಧಾರ ಇದೆಯೇ ಅಂತ ಪ್ರಶ್ನೆ ಹುಟ್ಟಿದ್ರೆ ಶಂಕರಾಚಾರ್ಯ ನೋಡಿ ಈಗ ಅಡ್ವೊಕೇಟ್ ಮಾಡ್ತಾರೆ. ಭಗವಂತ ಹೇಳಿರೋದು ಕರೆಕ್ಟು, ಅದಕ್ಕೆ ಆಧಾರ ಇದೆ. ಏನು ಅಂದ್ರೆ ಉಪನಿಷತ್ತಿನಲ್ಲಿ ನೋಡಿ, ಅಥಯೋ ಅನ್ಯಾಂ ದೇವತಾ ಮುಪಾಸ್ತೆ, ಇದೇ ಮಾತು ಬೃಹದಾನಿ ಅಂತಾರೆ. ಯಾವನೇ ಆಗಲಿ ನಾನು ಮತ್ತು ದೇವತೆ ಅಂತ ಭೇದ ಭಾವವನ್ನು ಇಟ್ಟುಕೊಂಡು, ವೇದಾಂತಲ್ಲಿ ಭೇದ ಭಾವ ಇಲ್ವಲ್ಲ, ತಾನೇ ಬ್ರಹ್ಮ ಅಂತಾನೆ ಇರೋದು. ಆದ್ರಿಂದ ಏನ್ ಮಾಡ್ತಾನೆ, ದೇವರು ಬೇರೆ ತಾನು ಬೇರೆ ಅಂತ ಇಟ್ಕೊಂಡು ಅನ್ಯೋಸೌ ಅನ್ಯೋಹಮಸ್ಮಿ, ಆ ದೇವತೆ ಬೇರೆ ನಾನು ಬೇರೆ,
ಅಂತ ಭಾವನೆ ಇಟ್ಕೊಂಡು ತನಗೆ ಯಾವ ಫಲ ಬೇಕೋ ಆ ಫಲವನ್ನು ಯಾವ ದೇವತೆ ಕೊಡುತ್ತೋ ಅದನ್ನು ಕುರಿತು ಆರಾಧನೆ ಮಾಡುತ್ತಾರೆ. ಇದೇನಾಯಿತು? ಫಲಸಿದ್ಧಿಯನ್ನು ಬಯಸಿ ಮಾಡತಕ್ಕಂಥ ಒಂದಾನೊಂದು ಪ್ರಯತ್ನ. ಹೀಗೆ ದಾರಿ ಬಿಟ್ಟು ಹೋದ್ರೆ ನಾನೇನಯ್ಯ ಮಾಡಲಿ, ಫಲ ಕೊಡಲ್ಲ, ಮೋಕ್ಷ ಕೊಡಲ್ಲ, ಜ್ಞಾನ ಕೊಡಲ್ಲ ಅಂತ ಏನಾರು ಹೇಳ್ತಾ ಇದೇನೇ? ಆದ್ದರಿಂದ ಅದಕ್ಕೆ ಶಾಸ್ತ್ರ ಏನಂತೂ ನೋಡಿ, ನೀವು ಎಂಥ ತಪ್ಪು ಮಾಡ್ತಾ ಇದ್ದೀರಿ. ಯಾವುದೋ ಒಂದು ಅಲ್ಪವಾದ ಫಲಕ್ಕೆ ಒಂದು ಅಲ್ಪವಾದ ದೇವತೆಯನ್ನು ಆರಾಧನೆ ಮಾಡಿ ಅಷ್ಟು ಪಡ್ಕೋತಿರೋದ ಎಲ್ಲ ತೃಪ್ತಿ ಆಗುತ್ತೆಯೇ, ಪರಿಪೂರ್ಣವಾಗುತ್ತೆಯೇ? ಆಗಿಲ್ಲ. ಸರ್ವ ಫಲಗಳನ್ನು ಕೊಡಬೇಕು. ಭಗವಂತನನ್ನು ಯಾಕೆ ಆಶ್ರಯಿಸಿಲ್ಲ ನೀವು? ಜ್ಞಾನ ಇಲ್ಲ. ಅದು ಬಂತು ಹಿಂದೆ ಏನಂತ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ರದೋದಕೆ ಅಂತ ಹೇಳಿದ ಭಗವಂತ. ನನ್ನನ್ನು ಆರಾಧನೆ ಮಾಡಿ ಎಲ್ಲ ಸಿಗುತ್ತೆ. ಹಾಗೆ ಹರಿತಕ್ಕಂಥ ಹೊಳೆಗೆ ಹೋಗ್ಬಿಟ್ರೆ ಬಟ್ಟೆ ನೋಡ್ಕೋಬಹುದು, ಸ್ನಾನನೂ ಮಾಡಬಹುದು, ಆಹ್ನಿಕಾನೂ ಮಾಡಬಹುದು, ಪಿತೃಗಳು ತರ್ಪಣನೂ ಕೊಡ್ಬೋದು, ಎಲ್ಲ ಆಗುತ್ತೆ. ಅದರಲ್ಲಿ ಯಾವುದೋ ಒಂದು ಸಣ್ಣ ಕಾಲುವೆ ಹರಿಯುತ್ತಿದ್ರಲ್ಲಿ ಹೋದ್ರೆ ಏನಾಗುತ್ತೆ? ಏನೋ ಒಂದು ಕೈಕಾಲು ತೊಳ್ಕೊಬೋದು, ಏನು ಮಾಡುತ್ತೆ. ಹಾಗೆ ಭಗವಂತನನ್ನು ನೀವು ಆಶ್ರಯಿಸಿದರೆ ನಿಮ್ಮ ಎಲ್ಲ ಬಯಕೆಗಳಿಗೂ ಅನಿಸ್ತಾರೆ. ಆದ್ರೆ ಜನ ಏನು ಮಾಡ್ತಾರೆ? ಪರಮಾತ್ಮನನ್ನು ಪ್ರೀತಿ ಮಾಡೋ ಬದಲು ಅವರವರ ಬಯಕೆಗಳು, ನಮ್ಗೆ ಇದು ಬೇಕು, ಅದು ಬೇಕು, ಅದು ಬೇಕು ಅಂತ ಹೇಳಿ ಆ ಬಯಕೆಗಳನ್ನು ಪೂರೈಸಕ್ಕೆ ಯಾವ ದೇವತೆಗಳನ್ನು ಶಾಸ್ತ್ರದಲ್ಲಿ ಹೇಳಿರ್ತಾರೋ ಅದು ಕರ್ಮಕಾಂಡದಲ್ಲಿ ಅದು ಹಾಗೇನೆ. ಇಂತಿಂಥ ಒಂದಾನೊಂದು ಫಲ ಬೇಕಾದ್ರೆ ಇಂತಿಂಥ ರೀತಿಯಾದಂಥ ದೇವತನ್ನ ಪೂಜೆ ಮಾಡಿ. ಈ ವ್ರತ ಚೂಡಾಮಣಿ ತೆಗೀರಿ, ಒಂದು 30-40 ವ್ರತ ಬರುತ್ತೆ. ಏನು ಅಂತ ನಿಮ್ಗೆ ಯಾವ ಫಲ ಬೇಕೋ ಅದಕ್ಕೆ ಆ ದೇವರನ್ನು ಪೂಜೆ ಮಾಡಿ, ಈ ದೇವರ ಪೂಜೆ ಮಾಡಿ. ಹೀಗಾಗಿ ಅವರು ಬಯಕೆಯನ್ನೇ ಮುಂದಿಟ್ಟುಕೊಂಡು ಹೋದಾಗ ಆ ಬಯಕೆಗಳ ಬಗ್ಗೆ ದೇವತೆಗಳು ಕೊಡ್ತಾರೆ, ಇಂಥ ದೇವತೆ ಅಂತ ತಿಳ್ಕೊಂಡು ಯಜ್ಞಾಗಾದಿಗಳಿಂದ ಆರಾಧನೆ ಮಾಡ್ತಾ ಇರುವಾಗ ನಾನೇನು ಮಾಡ್ಲಪ್ಪ ಅದಕ್ಕೆ ಒಂದಕ್ಕೆ ಏನ್ ಹಾಗಾರ ಅವರೆಲ್ಲ ಮಾಡ್ತಾರಲ್ಲ ತಪ್ಪಲ್ವೇ? ಅಂದ್ರೆ ತಪ್ಪು ನೆಪ್ಪಿನ ವಿಷಯ ಅಲ್ಲ, ಅಲ್ಲೊಂದು ಗುಟ್ಟಿದೆ. ಏನು? ಕ್ಷಿಪ್ರಂ ಹಿಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಇಷ್ಟೇ ಕಣೆಯ, ಅವರಿಗೆಲ್ಲ ಬಹಳ ಅರ್ಜೆಂಟು. ಈಗ ಜಾಗ್ರತೆ ಹೊರವಾಗಬೇಕು ಅಂತ ಈಗ ಪ್ರತ್ಯಕ್ಷ ಹೊರ ಬರಬೇಕು. ಅದಕ್ಕೇನು ಮಾಡ್ತಾರೆ? ಅಯ್ಯೋ ವಾಸುದೇವನ್ನ ನಂಬಿಬಿಟ್ರೆ ಆಯ್ತು, ಅವನು ಯಾವಾಗಲೂ ಏನು ಫಲ ಕೊಡೋದು ಎಂದಾಗುತ್ತೋ, ಅದರಿಂದ ಬೆನ್ನೆಂದೇರಿ ಕೂಡಲೇ ಆಗಬೇಕು ಅಂತ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಕೂಡಲೇ ಆ ದೇವತೆಗಳು ಠಕ್ ಅಂತ ಒಲದ್ಬಿಟ್ಟು ವರ ಕೊಡ್ತಾರೆ. ಹಾಗೇ ಅವರು ಹೀಗೆ ಸಲೀಸಾಗಿ ಬೇಗ ಆಗುವುದನ್ನು ಜನ ನೋಡ್ತಾರೆಯೋ, ಅದು ಅನಿತ್ಯವೇ ನಿತ್ಯವೇ ಸರಿಯೇ ತಪ್ಪೇನು ಏನು ನೋಡಿ. ಈಗೇನು ಮಾಡೋಣ? ಬೇಗ ಮಕ್ಕಳು ಬೇಕು ಅಂದರೆ ಪ್ರಜಾಪತಿಯನ್ನು ಆರಾಧನೆ ಮಾಡಿ ಆಯಿತು, ಕೊಟ್ಬಿಟ್ಟಾನೆ. ಕೊಟ್ಟಾಗ ಹೋಯ್ತು, ಅವನ ಜವಾಬ್ದಾರಿ ಮುದ್ದೆ ಹೋಯ್ತು. ಈ ಮಗನೇನು ದಡ್ಡನಾಗ್ತಾನೋ, ಬುದ್ಧಿವಂತ ಆಗ್ತಾನೋ, ಮೂರ್ಖನಾಗ್ತಾನೋ, ಅಯ್ಯೋ ಅದು ಅವನಿಗೆ ಗೊತ್ತು. ಅವನು ಅದನ್ನು ಅಂಟಿಸ್ಕೊಳ್ಳೋದು. ಕೇಳಿದೆ ನಾವು ಕೊಟ್ಟೇನು ಬಿಡ್ತಾನೆ. ಈ ಕರ್ಮವೆಲ್ಲ ಹೀಗೇನೆ, ಬರೀ ಇಂಥದ್ದೇನೆ. ಯಾರು ಎಲ್ಲ ಕರ್ಮಾನ ಮಾಡಿ ಎಲ್ಲ ಫಲಾನು ಪಡೀತೀನಿ ಅನ್ನೋದು ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಅಷ್ಟು ಜನ ದೇವತೆಗಳಿದ್ದಾರೆ, ಅಷ್ಟು ಡಿಪಾರ್ಟ್ಮೆಂಟೇ ದೊಡ್ಡದು. ಏನು ಮಾಡಕ್ಕ? ಏನೇನು ಬೇಕು ಅಂದ್ರೆ ಆಯುಷ್ಯ, ಆರೋಗ್ಯ, ಕ್ಷೇಮ, ಸ್ಥೈರ್ಯ, ವೀರ್ಯ, ವಿಜಯ ಅಂದ್ರೆ ಏನು, ಯಾರನ್ನು ಯಾವ ಆ ಪೋರ್ಟ್ಫೋಲಿಯೋ ಇರೋರು ಯಾರ್ಯಾರು ದೇವತೆಗಳು ಅಂತ ಯಾರಿಗೆ ಗೊತ್ತು? ಆಯ್ತು, ಅವರನ್ನು ಹೋಲಿಸ್ಕೋಬೇಕಾದ್ರೆ ಅದಕ್ಕೇನು ಪದಾರ್ಥ ಬೇಕೋ, ಅದಕ್ಕೇನು ಅನುಕೂಲ ಬೇಕೋ, ಅದಕ್ಕೇನು ಮಂತ್ರ ಬೇಕೋ, ತಂತ್ರ ಬೇಕೋ. ಅಯ್ಯೋ ಕರ್ಮಕಾಂಡ ಏನು ಸುಲಭ ಅದು. ಈ ಜನ ಅದನ್ನೇ ಬೆನ್ನು ಹಚ್ಚೋದ್ರು. ನಾನೇನೇ ಮಾಡಲಿ ಅಂತ ನನ್ನನ್ನೇ ಕೇಳಿಬಿಟ್ಟಿದ್ರೆ ಈ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋದು. ಅದನ್ನು ತಪ್ಪು ಯಾರದ್ದು? ಕಾಮ ಬಯಕೆ ಇರೋರು ತಕ್ಕವರು ಮಾಡತಕ್ಕಂಥ ಕರ್ಮಗಳ ಹಣೆ ಬರ ಇಷ್ಟೇನೆ. ಆಯ್ತಾ? ಆಮೇಲೆ ಶ್ರುತಿ ಹೇಳುತ್ತಂತೆ, ಯಥಯೋ ಅನ್ಯಾಂ ದೇವತಾಮುಪಾಸ್ತೆ ಅನ್ಯೋಸಾಮನ್ಯೋಹಮಸ್ಮೇತೆ ಅಂತ. ಇದು ತಪ್ಪು ಅಂತ ಶಾಸ್ತ್ರ ವೇದಾಂತ ಹೇಳ್ತಕ್ಕ. ಯಾವನು ತಾನು ಬೇರೆ ದೇವತೆ ಬೇರೆ ಅಂತ ಭೇದ ಭಾವದಿಂದ ತಿಳ್ಕೊಂಡು ಈ ದ್ವೈತವನ್ನ ನಂಬಿ ಆರಾಧನೆ ಮಾಡ್ತಾನೆಯೋ ಅವನು ಪಶು ಅಂದ್ಬಿಟ್ರು. ನೀನೊಂದು ಕೇವಲ ಪಶು, ಪಶು. ಯಾಕೆ ಅಂತ ಈ ಪಶುವನ್ನು ಹೇಗೆ ಸಾಕಿಬಿಟ್ಟು ಅದಕ್ಕೆ ಹುಲ್ಲು ಹಾಕಿಬಿಟ್ಟು ಹಾಲಿನೆಲ್ಲ ಇವರು ಕರ್ಕೊಂಡ್ಬಿಡ್ತಾರೆಯೋ, ದನ ಸಾಕಾರ ಹಾಕ್ತಾನೆ ಮಾಡೋದು. ಅದಕ್ಕೆ ನೀರು ಹಾಕ್ತಾರೆ, ಕರಗಚ್ಚ ಹಾಕ್ತಾರೆ, ಗಂಜಿ ಹಾಕ್ತಾರೆ, ಹುಲ್ಲು ಹಾಕ್ತಾರೆ. ಯಾರು ಹಾಲು ಹಸು ಕೊಡುತ್ತೆ ಅಂತ ಹಸುವಿಗೆ ಯಾರು ಹಾಲು ಕೊಡಿಸ್ತಾರೆಯೋ? ಈ ಮನುಷ್ಯನು ಅಷ್ಟೇನೆ
ಈ ಬಯಕೆಗಳನ್ನೆಲ್ಲ ಇಟ್ಕೊಂಡು ದೇವತೆಗಳನ್ನ ಆರಾಧನೆ ಮಾಡಿ ಆ ದೇವತೆಗಳು ಚೆನ್ನಾಗಿ ಊಟ ಮಾಡಿಬಿಡ್ತಾರೆ, ನಿಮ್ಗೆ ಎಂಥದೋ ಒಂದು ಸಣ್ಣ ಪ್ರೈಸ್ ಕೊಟ್ಬಿಡ್ತಾರೆ. ದೊಡ್ಡ ಇವರು ಭಗವಂತನ ಆಶ್ರಯಿಸ್ತಾ ಇದ್ರು ನಾನೇನು ಯಾವಾಗ ತಪ್ಪ್ಯಾರದ್ದೀಗ ತೇಷಾಂ ಹಿ ಭಿನ್ನ ದೇವತಾಯಾಜನಾಂ ಫಲಾಕಾಂಕ್ಷಣಾಂ ಕ್ಷಿಪ್ರಮಿ. ಯಾಕೆ ಹೀಗೆ ಮಾಡ್ತಾರೆ? ಬೇಗ ಫಲ ಆಗುತ್ತಲ್ಲ, ತಕ್ಷಣ ಆಗುತ್ತೆ ಅಂತ. ಹೇಗೆ ಹೋಗ್ತಾನೆ ಡಾಕ್ಟ್ರ್ ಹತ್ರ, ಜ್ವರ ಬಂದಿದೆ ಡಾಕ್ಟ್ರೆ, ಇನ್ನು ಅರ್ಧ ಗಂಟೆಯಲ್ಲಿ ಹುಷಾರಾಗ್ಬಿಡ್ಬೇಕು, ನಾನೆಲ್ಲೋ ಟೂರ್ ಇಟ್ಕೊಂಡ್ಬಿಡ್ಬೇಕು, ಸರಿ ಒಂದು ಇಂಜೆಕ್ಷನ್ ಸಿಗ್ತಾನೆ ಒಟೋ, ಆಮೇಲೆ ತಿರುಗಿ ಬಿದ್ದರೆ ಇವನಿಗೆ ಡಾಕ್ಟ್ರ್ ಜವಾಬ್ದಾರಿ ಇಲ್ಲ, ಇಂಜೆಕ್ಷನ್ ದುಡ್ಡು ಬಂದ್ರೆ ಆಗ್ತದೆ. ಕ್ಷಿಪ್ರಮಿ ಮಾನಶೇಲೋಕೆ ಟಕ್ಕನ್ ಫಲ ಹೇಳ್ರೆ ಅಯ್ಯೇ ಹೋಯ್ತು, ಆವೇರಿ ಏನಾರು ಹಾಕೊಂಡು. ಇಷ್ಟೇ ಮನುಷ್ಯನ ಒಂದು ಜಾಣತನ. ಏನು ಭಗವಂತನಾದ ನನ್ನನ್ನು ಆರಾಧನೆ ಮಾಡಿ ಶಾಶ್ವತವಾದ ಫಲವನ್ನು ಕೊಡ್ತೀನಿ, ಪುನರಾವೃತ್ತಿ ರಹಿತವಾದ್ದು ಮೋಕ್ಷ ಅಂದರೆ ಒಂದು ಅಪ್ಲಿಕೇಶನ್ ಬರಲ್ಲ, ಇವೇ ಇಲ್ಲ. ಭಗವದ್ಗೀತೆ ಮನುಷ್ಯನ ಯಾಕೆ ತಿದ್ದುತ್ತೆ ನಾವು ಯಾಕಂದ್ರೆ ಕ್ಷಿಪ್ರಮಹಿಮಾನುಷೇನೋಕೆ ಸಿದ್ಧಿರ್ಪತಿ ಕರ್ಮಜ. ಆ ಗೀತೆ ಓದಕ್ಕಿಂತ ಶಂಕರ ಭಾಷ್ಯ ಓದಬೇಕು. ತರ ಏನು ಅವ್ರು ಬರೆಯೋದೇ ವಾಕ್ಯಗಳು. ತೇಷಾಂ ಹೇ ಭಿನ್ನ ದೇವತಾಯಾಜನಾಂ ಫಲಾಕಾಂಕ್ಷಿಣಾಂ ಕ್ಷಿಪ್ರಂ ಶೀಘ್ರಂ ಹೇ ಯಸ್ಮಾನ್ ಮಾನುಷೇ ಲೋಕೆ. ಬೇಗ ಫಲವಾಗಿಬಿಡುತ್ತೆ ಅವರಿಗೆ, ತಕ್ಷಣ ಆಗಬೇಕು. ಮನುಷ್ಯ ಲೋಕೆ ಹಿ ಶಾಸ್ತ್ರಾಧಿಕಾರ ಕ್ಷಿಪ್ರಂ ಅಂತ ಯಾಕೆ ಬರೆದ? ಹೌದು, ಮನುಷ್ಯ ಲೋಕದಲ್ಲಿ ತಾನೇ ಶಾಸ್ತ್ರ ಇರೋದು, ಅಧಿಕಾರ ಅಂದರೆ ಅದರಲ್ಲಿ ಅವಕಾಶ ಇರೋದು. ಆ ಶಾಸ್ತ್ರ ಓದ್ತಾರೆ, ವಿಚಾರ ಮಾಡ್ತಾರೆ, ದೇವತೆಗಳನ್ನ ಆರಾಧನೆ ಮಾಡ್ತಾರೆ, ಫಲ ಪಡೀತಾರೆ. ನನ್ನ ತನಕ ಒಂದು ಅಪ್ಲಿಕೇಶನು ಬರೋದೇ ಇಲ್ಲ, ನಾನು ಕೇಳೋದೇ ಇಲ್ಲ, ನಾನೇನು. ಅದಕ್ಕೆ ಈಗ ಜಾಣತರ ಮಾಡಿದ್ದಾರೆ. ಕೊನೆಯೊಳಗೆ ಏನನ್ಬೇಕು? ಶ್ರೀಕೃಷ್ಣಾರ್ಪಣ. ನೀವು ಯಾವ ದೇವತೆಯನ್ನು ಕುರಿತು ಬೇಕಾದ್ರೂ ಕರ್ಮ ಮಾಡಿ, ಸಕಲ ದೇವತೆಗಳು ಪರಮಾತ್ಮ ಒಂದು ಅಂಶ. ಆದ್ದರಿಂದ ನಿಮ್ಮ ಕರ್ಮ ಎಲ್ಲಿ ಹೋಗಿ ಕಾಯೇನ ವಾಚ ಅಂದ್ಬಿಟ್ಟು ನಾರಾಯಣ ಏತಿ ಅಲ್ಲಿ ಹೋಗಿ ಮುಟ್ಟಬೇಕು. ಅದು ಯಾರೋ ಪುಣ್ಯಾತ್ಮರು ಮಾಡಿಕೊಟ್ಟಿರೋ ಉಪಾಯ. ಅದು ಇಲ್ಲದ ಏನು ಮಾಡ್ತೇವೆ, ಅಲ್ಲಲ್ಲೇ ಸ್ಟಾಪ್ ಮಾಡ್ತೀವಿ. ಕ್ಷಿಪ್ರಮಹಿಮಾನ ಹೇಳೋಕೆ ಇದು ವಿಶೇಷಣ ಅನ್ಯೇಶು ಕರ್ಮಫಲ ಸಿದ್ಧಿಂ ದರ್ಶಯಿತೆ ಅಂದ್ರೆ ಅಲ್ರಿ. ದೇವತೆಗಳು ಫಲ ಕೊಟ್ಟೇ ಕೊಡ್ತಾರ ಇಲ್ಲ, ಏನು ಭಗವಂತನ್ನೇ ಎಲ್ಲ ಕೇಳಬೇಕೆ ಅಂದರೆ ನೋಡಿ, ಆ ಮಾತನ್ನ ಮಾಡಿಲ್ಲ. ದೇವತೆಗಳು ಕೊಡಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಜೊತೆಗೆ ಜನಗಳಿಗೆ ಭಗವಂತನಾದ ನನ್ನನ್ನ ಮುಟ್ಟಿ ಫಲ ಪಡ್ಕೊಳ್ಳೋ ಹೊತ್ತಿ ತಡವಾಗುತ್ತೆ ಅನ್ನೋ ಆ ಥರದಲ್ಲಿ ದೇವತೆಗಳನ್ನು ಕುರಿತು ಆರಾಧನೆ ಮಾಡ್ತಾರೆ. ಆಮೇಲೆ ಅಷ್ಟೇ ಕೇಳಿದ ತಕ್ಷಣ ದೇವತೆಗಳು ಅನುಗ್ರಹ ಮಾಡ್ತಾರೆ ಅನ್ನೋದು ಒಂದು ಆಸೆ. ಇಷ್ಟು ಕ್ಷಿಪ್ರವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದಲೂ ಈ ಭಗವಂತನಾದ ನನ್ನನ್ನು ಬಿಟ್ಟು ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಇಷ್ಟೇ ಹೊರತು ಇನ್ನೇನು ಇಲ್ಲ. ಕ್ಷಿಪ್ರಮೇ ಅಂತ ಅನ್ಯೇಶ್ವರ ಕರ್ಮ ಫಲಸಿದ್ಧಿಂ ದರ್ಶಯಿತಿ ಭಗವಾನ್ ಎಂದು. ಆದ್ದರಿಂದ ಭಗವಂತ ದೇವತೆಗಳ ಆರಾಧನೆ ಮಾಡಿದರೆ ಅವ್ರ ಫಲ ಕೊಡಬಾರ್ದು ಅಂತ ಏನು ಅರ್ಥವಲ್ಲ, ಕೊಡ್ತಾರೆ. ಆ ಫಲವನ್ನು ಮನುಷ್ಯರು ಪಡ್ಕೋತಾರೆ ನಿಜ, ಅದು ಜಾಗೃತಿಯಾಗಿ ಆಗುತ್ತೆ ಅನ್ನೋದು ನಿಜ. ಆದರೆ ಅದು ಎಂಥದ್ದು? ಕ್ಷಣಕಾಲ, ಕೆಲವು ಕಾಲ ಇದ್ದು ಹೊರಟೋದು, ಅನಿತ್ಯ ಅಂತ ಆಯ್ತು. ಅನಿತ್ಯಮ ಸುಖಂ ಲೋಕಂ ಅಂತ ಒಂದು ಬರುತ್ತೆ ಆಯ್ತು. ಆದ್ದರಿಂದ ಮಾನುಷೇ ಲೋಕೆ ವರ್ಣಾಶ್ರಮಾದಿ ಕರ್ಮಾಣಿ ಇತಿ ವಿಶೇಷ ಅಂತ ಇದೊಂದು ಮಾತು ಆ ಶ್ಲೋಕದಲ್ಲಿ. ಕ್ಷಿಪ್ರಂ ಹಿಮಾನುಷೇ ಲೋಕೆ ಅಂತಿದೆ. ಬರೀ ಮನುಷ್ಯ ಲೋಕಕ್ಕೆ ಮಾತ್ರ ಅನ್ವಯಿಸ್ಬಿಡ್ತಲ್ಲ ಭಗವದ್ಗೀತೆ. ಹಾಗಾದ್ರೆ ಇದು ಸಾರ್ವತ್ರಿಕ ದೇವಲೋಕ ಇರಬಹುದು, ಬ್ರಹ್ಮಲೋಕ ಇರಬಹುದು, ಪಾತಾಳ ಇರಬಹುದು, ಬಿಟ್ಬಿಟ್ರಲ್ಲ ಅಂದರೆ ಅದಕ್ಕೆ ಶಂಕರಾಚಾರ್ಯ ವಿವರಣೆ ಕೊಟ್ಟು ನೋಡಿ, ಕರ್ಮ ಮಾಡಿ ಫಲ ಪಡೆಯೋದು ಅನ್ನೋದು ಮನುಷ್ಯ ಲೋಕಕ್ಕೆ ಮಾತ್ರವೇ. ಮರ್ತ್ಯ ಲೋಕವೆಂಬುದು ಕರ್ತಾರನ ಅದಕ್ಕೆ ಮನುಷ್ಯ ಲೋಕದಲ್ಲೇ ಕರ್ಮ ಇರೋದು. ಕರ್ಮ ಮಾಡಿ ಫಲ ಪಡೆಯಬೇಕು ಅಂತಕ್ಕ ನಿಯಮ ಇರೋದು ಮನುಷ್ಯ ಲೋಕಕ್ಕೆ. ಆದ್ದರಿಂದ ಕ್ಷಿಪ್ರಂ ಹಿಮಾನುಷೇ ಲೋಕೆ ಅಂತ ಬರೆದಿದ್ದೇವೆ ಹೊರತು ಇನ್ನೇನು ಅಲ್ಲ. ಜೊತೆಗೆ ಜ್ಞಾಪಕ ಇಟ್ಕೊಳ್ಳಿ, ಮನುಷ್ಯ ಲೋಕದಲ್ಲಿ ಅಂತ ಹೇಳಿದ್ರಿಂದ ವರ್ಣಾಶ್ರಮಾದಿ ಕರ್ಮಾಣಿ ಇತಿ ವಿಶೇಷ ಅಂದ್ರೆ ಮನುಷ್ಯನ ಕರ್ಮ ಅಂದ್ರೆ ಅವನು ಯಾವ ವರ್ಣ, ಯಾವ ಒಂದು ಆಶ್ರಮ ಅನ್ನೋದನ್ನು ಅರಿತು ಶಾಸ್ತ್ರಕಾರರು ಬ್ರಹ್ಮಚಾರಿ ಇಂಥ ಕರ್ಮ, ಗೃಹಸ್ಥರಿಗೆ ಇಂಥ ಕರ್ಮ ಅಂತ ಬರೆದಾರಲ್ಲ, ಆ ಚೌಕಟ್ಟಿನೊಳಗೆ ಅನ್ನೋ ಅರ್ಥ ಅಂತ. ಅದರಿಂದ ಏನಾಯಿತು, ಈ ವರ್ಣಾಶ್ರಮ ಕರ್ಮಗಳನ್ನು ದೇವತಾರಾಧನಾ ರೂಪವಾಗಿ ಮಾಡಿ ಫಲವನ್ನು ಪಡೀತಾರೆ ಅಂದರೆ ಅದು ಕ್ಷಿಪ್ರವಾಗತ್ತೆ ಅಂತ ಒಂದು ಕಾರಣ. ಮನುಷ್ಯ ಲೋಕದಲ್ಲಿ ಇರೋರೇ ಕರ್ಮ ಮಾಡೋದು, ಆ ಕರ್ಮವನ್ನು ಮಾಡೋದಕ್ಕಂಥ ಎಲ್ಲ ಅನುಕೂಲಗಳು ಇವೆ.
ಜೊತೆಗೆ ಆ ದೇವತೆಗಳಿಗೂ ಮನುಷ್ಯರಿಗೂ ಪರಸ್ಪರವಾಗಿ ಸಂಬಂಧ ಇದೆ. ಇದನ್ನು ವಿರೋಧವಲ್ಲ. ಭಗವಂತನಾದ ನನ್ನನ್ನು ಪಡೆದು ಮೋಕ್ಷ ಹೊಂದೋದಕ್ಕೂ ಇದಕ್ಕೂ ವ್ಯತ್ಯಾಸ ಇಷ್ಟೇ. ಭಗವಂತ 3ನೇ ಅಧ್ಯಾಯದಲ್ಲಿ ಹೇಳಿದನು, ದೇವಾನ್ ಭಾವಯ ತಾನೇನ ತೇಜೇ ಭಾವ. ಅಲ್ಲಿ ಭಗವಂತ ತನ್ನ ವಿಷಯ ಹೇಳಲಿಲ್ಲ. ದೇವತೆಗಳಿಗೆ ಆರಾಧನೆ ಮಾಡಿ ಅವ್ರು ಕೊಡ್ತಾರೆ, ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಬಾಯಿ ಹಾಕಲ್ಲಪ್ಪ, ಅಥವಾ ಅದು ಕಡ್ಡಿ ಮಾಡುವುದಿಲ್ಲ, ಅಥವಾ ಕೊಡೋದಿಲ್ಲ ಅನ್ನಿಲ್ಲ. ಒಂದೇನು, ಯಾರು ನನ್ನನ್ನು ಕೇಳ್ತಾರೋ ಅವ್ರ ವಿಷಯಕ್ಕೆ ಹೇಳಿದ ಮಾತು. ನನ್ನನ್ನು ಕೇಳಿದ ಬೇಕಾದ್ರೆ ಮೋಕ್ಷಾನ ಕೊಡ್ತೀನಿ ಹೇಳಿದ್ರಲ್ಲ, ಏನಂತ ಯಾವುದನ್ನು ಯೇ ಯಥಾ ಮಾಂ ಪ್ರಪದ್ಯಂತೆ ಹೀಗಲ್ಲ. ಇತಿ ತೇಷಾಂಚ ವರ್ಣಾಶ್ರಮಾದಿ ಅಧಿಕಾರಿ ಕರ್ಮಣಾಂ ಫಲಸಿದ್ಧಿ. ಹೀಗೆ ವರ್ಣಾಶ್ರಮಾದಿಗಳಲ್ಲಿ ಅಧಿಕಾರಿಗಳಾದಂಥ ಯಾವ ಸಾಧಕರು ಬಯಕೆಗಳನ್ನು ಆ ಒಂದೊಂದು ಶಾಸ್ತ್ರಕ್ಕನುಗುಣವಾಗಿ ಆಯಾ ದೇವತೆಗಳ ಬಗ್ಗೆ ವಿಚಾರ ಮಾಡಿ ಆ ಕರ್ಮಗಳನ್ನು ಮಾಡಿದರೆ ಆ ದೇವತೆಗಳು ಫಲವನ್ನು ಕೊಡ್ತಾರೆ, ಕ್ಷಿಪ್ರವಾಗತ್ತೆ ಎನ್ನುವುದು ಸರಿ. ಈಗ ಅದನ್ನೇ ಇನ್ನು ಸ್ವಲ್ಪ ಮುಂದುವರಿಸ್ತಾರೆ. ಈಗ ಸಮಯ ಮುಗಿದೋದಕ್ಕಿದೆ. ಮತ್ತೆ ಸಾಯಂಕಾಲಕ್ಕೆ ಇಷ್ಟು ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯ ಈಗ ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಕರ್ಮ ಸನ್ಯಾಸ ಅಂದ್ರೇನು, ಹೀಗೆಲ್ಲ ವಿಶೇಷವಾದಂಥ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದುವರೆಗೆ ನಾವು ಕೇಳಿದಂಥ ಒಟ್ಟು ವಿಚಾರದಲ್ಲಿ ಮನುಷ್ಯ ಕರ್ಮವನ್ನು ಮಾಡ್ತಾನೆ ಅಂದರೆ ಯಾಕೆ ಮಾಡ್ತಾನೆ? ಫಲಕ್ಕೋಸ್ಕರವಾಗಿ ಮಾಡ್ತಾನೆ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಅಂತ ಹೇಳಿ ಇದು ತುಂಬ ಕಾಮನ್, ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಏನಾದರೂ ಪ್ರಯೋಜನ ಕಂಡು ಬಂದರೆ ಮಾತ್ರ ಮನುಷ್ಯ ಆ ಕೆಲಸ ಮಾಡ್ತಾನೆ. ಸುಭಾಷಿತಕಾರನು ಹೇಳೋದೇನು? ಪ್ರಯೋಜನ ಮನುದ್ದಿಶ್ಯ ನ ಮಂದೋದು ಪ್ರವರ್ತತೆ. ಏನಾದರೂ ಒಂದು ಪ್ರಯೋಜನ ಅನ್ನೋದು ಇಲ್ಲದೆ ಹೋದರೆ ಎಂಥ ದಡ್ಡನೂ ಯಾವುದು ಮಾಡಲ್ಲ. ಅಂದ ಮೇಲೆ ಮೊದಲು ದೃಷ್ಟಿ ಎಲ್ಲಿ ಬೀಳುತ್ತೆ ನಮಗೆ? ಕರ್ಮ ಮಾಡಬೇಕು ಅನ್ನೋದಕ್ಕಿಂತಲೂ ಫಲ ಏನು ಬರುತ್ತೆ, ಏನು ಫಲ ಬರುತ್ತೆ ಅನ್ನೋದ್ರ ಮೇಲೆ ಗುರಿ ಇಟ್ಕೊಂಡು ನಾವು ಮಾಡ್ತೇವೆ. ಆ ಕರ್ಮ ಸರಿಯಾಗಿ ನಡೆದು ಅದರ ಫಲ ಅಂತಕ್ಕಂಥದ್ದು ಬಂದ್ಬಿಟ್ರೆ ಆಯ್ತು, ಮನುಷ್ಯ ನಾನು ಕೃತಾರ್ಥನಾದೇ ಅಂತಲೂ ತಿಳ್ಕೊಳ್ತಾನೆ. ಇದನ್ನೇ ಇನ್ನೂ ಸ್ವಲ್ಪ ಹಿಗ್ಗಿಸಿದ್ರೆ ಬೆಳಿಗ್ಗೆ ಹೇಳಿದಂಥ ಶ್ಲೋಕದಲ್ಲಿ ಯಜಂತ ಇಹ ದೇವತಾಹ ಅಂತಲೂ ಇದು ಕೂಡ ನ್ಯಾಯ. ಮನುಷ್ಯನಿಗೆ ಏನನ್ಸುತ್ತೆ ಸ್ವಲ್ಪ ವಿವೇಕಿಯಾದವನಿಗೆ ಅಂದರೆ, ಬರೀ ನಾವು ಈ ಭೂಲೋಕದಲ್ಲಿ ಏನು ಬದುಕಿರ್ತೇವೆಯೋ, ಇಲ್ಲಿ ಏನು ಕೆಲಸ ಮಾಡ್ತೇವೆಯೋ, ಫಲ ಬರುತ್ತೋ ಅಷ್ಟರಿಂದಲೇ ಅವನಿಗೆ ತೃಪ್ತಿ ಆಗೋದಿಲ್ಲ. ಏಕೆ? ನಾನು ಈ ದೇಹವನ್ನು ಬಿಟ್ಟ ಮೇಲೂ ಸುಖವಾಗಿರಬೇಕು, ಆನಂದವಾಗಿರಬೇಕು, ಫಲ ಪಡಿಬೇಕು ಅಂತ ಬಯಕೆ ಇದ್ದೇ ಇರುತ್ತೆ. ಆ ಕಾಮವನ್ನು ಆಧಾರವಾಗಿಟ್ಟುಕೊಂಡೇ ಕರ್ಮಕಾಂಡವೆಲ್ಲ ಉಪಾಯಗಳನ್ನು ಹೇಳ್ತಾ ಬರ್ತಾರೆ. ಹಾಗಾದ್ರೆ ಹೀಗೆ ಮಾಡು, ಹೀಗೆ ಮಾಡು, ಸ್ವರ್ಗಕಾಮ, ಪುಷ್ಟಿಕಾಮ, ಧನಕಾಮ ಅಂತ ಐಹಿಕವಾದಂಥ ಫಲಗಳು ಸರಿ, ಆಮಷ್ಮಿಕವಾದಂಥ ಫಲಗಳು ಸರಿ. ಇವುಗಳೆಲ್ಲ ಏನಾಗಿದೆ? ಬಯಕೆಗಳು. ಆ ಬಯಕೆಗಳನ್ನು ನೆಲೆಯಾಗಿಟ್ಟುಕೊಂಡು ಅದನ್ನು ಪಡೆಯೋದಕ್ಕೆ ಏನು ಉಪಾಯ ಬೇಕೋ ಅದನ್ನು ಮಾಡ್ತಾನೆ. ಅದನ್ನೇ ಕರ್ಮ ಅಂತ. ಇದರಲ್ಲಿ ಮನುಷ್ಯನ ತಿಳುವಳಿಕೆ ಸಾಕಾಗಲ್ಲ, ಅದಕ್ಕೋಸ್ಕರ ಶಾಸ್ತ್ರವನ್ನು ವಹಿಸ್ತಾನೆ. ಶಾಸ್ತ್ರದಲ್ಲೂ ಹೀಗೆ ಕರ್ಮಕಾಂಡ, ಜ್ಞಾನಕಾಂಡ ಅಂತ 2 ಭಾಗ ಇದ್ದೇ ಇದೆ. ಶಾಸ್ತ್ರ ಏನು ಮಾಡುತ್ತೆ? ನಿನಗೆ ಯಾವುದು ಕಾಣೋದಿಲ್ವೋ ಅಥವಾ ಇಲ್ಲಿಯೇ ಫಲ ಬರೋದಿಲ್ವೋ ಅಂಥ ಹೊರಗಿನ ಆಮುಷ್ಮಿಕವಾದ ಫಲಗಳನ್ನು ಪಡೆಯೋದಕ್ಕೆ ಇಂಥ ಯಜ್ಞ ಮಾಡು, ಯಾಗ ಮಾಡು ಅಂತ ಓದಿರ್ತಾರೆ. ವೇದದ ಕರ್ಮಕಾಂಡ ಅನ್ನೋದು ಬಹಳ ದೊಡ್ಡ, ಏನು ಫಲ ಬೇಕೋ ಅದಕ್ಕಿದು ಮಾಡು. ಉದಾಹರಣೆಗೆ ಯಜುರ್ವೇದದಲ್ಲಿ ವಾಯವ್ಯಗ್ನಿ ಶ್ವೇತಮಾಲಭೇತ ಭೂತಿ ಕಾಮಃ ಅಂತ. ಭೂತಿ ಅಂದರೆ ಏನೋ ಒಂದು ಹೆಚ್ಚುಗಾರಿಕೆ, ಐಶ್ವರ್ಯ ಬರಬೇಕು ಅಂತಿದ್ರೆ, ಕ್ಷಿಪ್ರವಾಗಿ ಬರಬೇಕು ಅಂತಿದ್ರೆ
ವಾಯುದೇವತೆಯನ್ನು ಕುರಿತಂಥ ಒಂದು ಯಜ್ಞವನ್ನು ಮಾಡೋ ಅಂತ. ಯಾಕೆ ಅಂದರೆ ಒಂದು ವಾಯುರ್ವೈ ಕ್ಷೇಪಿಷ್ಠ ದೇವತಾ ಅಂತ. ಗಾಳಿ ವಾಯುದೇವತೆ ಬಹಳ ಬೇಗ ಸಂಚಾರ ಮಾಡ್ತಕ್ಕಂಥದ್ದಲ್ಲಿ ಇಷ್ಟು ಬೇಗ ಗಾಳಿ ಒಂದು ಕಡೆ ಇನ್ನೊಂದು ಕಡೆ ಹಾಗೆ ಆ ವಾಯುದೇವತೆಯ ಒಂದೊಂದು ಆರಾಧನೆ ಮಾಡಿದರೆ ಐಶ್ವರ್ಯ ಬರುತ್ತೆ ಅನಿಸಿ. ಇದು ಬಹಳ ವಿಶೇಷವಾಗಿ ವೇದದ ಸುಮಾರು 10ನೇ 9 ಭಾಗವೆಲ್ಲ ಹೀಗೆ ಏನೇನು ಕಾಮಗಳಿಗೆ ಏನೇನು ಮಾಡಬೇಕು ಅನ್ನೋದು ಇದೆ. ಇದನ್ನೇ ಭಗವಂತ ಏನಂದ್ರ, ಅರ್ಜುನ ಕರ್ಮ ಮಾಡೋರೆಲ್ಲ ಹೀಗೆ ಈ ಬಯಕೆಗಳ ನಿಮಿತ್ತದಿಂದ ಫಲವನ್ನ ಗುರಿ ಇಟ್ಕೊಂಡೇ ಮಾಡ್ತಾರೆ. ಅದಕ್ಕಾಗಿ ಅವರು ಲೌಕಿಕವಾದ ಪ್ರಯತ್ನನೂ ಮಾಡಬಹುದು, ಶಾಸ್ತ್ರೀಯವಾದ ಪ್ರಯತ್ನನೂ ಮಾಡಬಹುದು. ಯಜಂತ ಇಹ ದೇವತಾ ಅಂತ ದೇವತೆಗಳನ್ನ ಆರಾಧನೆ ಮಾಡೋದು, ಪೂಜೆ ಮಾಡೋದು, ಫಲ ಕೇಳ್ಕೊಳ್ಳೋದು, ಇದೆಲ್ಲ ನಡೀತಾ ಇದೆ. ಇಲ್ಲಿ ಒಟ್ಟೇನಾಯಿತು ಅಂದರೆ ಕರ್ಮ ಮಾಡಿ ಫಲ ಪಡಿಬೇಕು ಅನ್ನೋದು ಒಂದು ದೃಢವಾದ ಒಂದು ಸಂಕಲ್ಪ ಮತ್ತು ಒಂದು ದೃಢವಾದ ಒಂದು ತತ್ವ ಅಂತ ತಿಳ್ಕೊಂಬಿಟ್ಟಿದೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಿಜ ಜನಗಳ ಒಂದಾನೊಂದು ಭಾವನೆಗೆ ಅವನ ತಿಳುವಳಿಕೆಗೆ ಅನುಸಾರವಾಗಿ ಶಾಸ್ತ್ರವು ಸಹಾಯ ಮಾಡುತ್ತಂತೆ. ಏನು ಈ ಮನುಷ್ಯನ ಗುಣಗಳನ್ನೆಲ್ಲ ಲೆಕ್ಕ ಹಾಕಿ ಯಾವ್ಯಾವ ಗುಣವುಳ್ಳವನಿಗೆ ಏನೇನು ಕೆಲಸಗಳು ಕರ್ಮಗಳು ಹೊಂದುತ್ತವೆ ಅನ್ನೋದನ್ನ ಆ ಜಾಣರಾದಂಥ ಋಷಿಗಳು ಪೂರ್ಣವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಭಗವಂತ ಹೇಳ್ತಾರೆ, ನಾನು ಕೂಡ ಒಂದಾನೊಂದು ವ್ಯವಸ್ಥೆಯನ್ನು ಒಪ್ತೇನೆ, ಬೇಡ ನಾನೇ ಉಂಟು ಮಾಡಿದ್ದೇನೆ ಅಂದ್ರೆ ತಪ್ಪಿಲ್ಲ. ಅದಕ್ಕಾಗಿ ಒಂದು ಶ್ಲೋಕವನ್ನ ಮುಂದೆ ತಗೊಂಡ್ರು. ಏನಂತ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಸ್ವಲ್ಪ ಶ್ಲೋಕಗಳನ್ನೇ ಓದ್ಕೊಂಡು ಹೋಗೋಣ, ಸಮಯ ಎಲ್ಲ ಮುಗಿತಾ ಇದೆ, ಒಂದು ಕಡೆಗೆ ಮುಕ್ತಾಯ ಮಾಡಬೇಕು. ಆದ್ದರಿಂದ ಇಲ್ಲಿ ಒಂದು ಅವತರಣಿಕೆಯನ್ನು ಓದಿ ಮುಂದಕ್ಕೆ ಹೋಗ್ತೇನೆ. ಮಾನುಷೇ ಏವ ಲೋಕೆ ವರ್ಣಾಶ್ರಮಾದಿ ಕರ್ಮಾಧಿಕಾರ ನಾನ್ಯೇಷು ಲೋಕೇಶು ಇತಿ ನಿಯಮಃ ಕಿನ್ನಿಮಿತ್ತಃ ಇತಿ. ಶಂಕರಾಚಾರ್ಯರು ಇದಕ್ಕೆ ವಿವರಣೆ ಕೊಡ್ತಾರೆ. ಮನುಷ್ಯ ಲೋಕದಲ್ಲಿ ಮಾತ್ರ ಈ ಚಾತುರ್ವರ್ಣ್ಯ ನಿಯಮ ಅಂತೀವಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ, ಇದನ್ನೇ ವರ್ಣಾಶ್ರಮ ಧರ್ಮ ಅಂತಾರೆ. ವರ್ಣಗಳು 4, ಆಶ್ರಮಗಳು 4: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಹೀಗೆ 4 ಆಶ್ರಮಗಳು, 4 ವರ್ಣಗಳು. ಇದು ಮನುಷ್ಯ ಲೋಕದಲ್ಲಿ ಇದೆ, ನ ಅನ್ಯೇಷು ಲೋಕೇಶು, ಬೇರೆ ಲೋಕಗಳಲ್ಲಿ ಇಲ್ಲ ಎಂಬ ಎಂಬ ಕಾರಣ ಎಂಬುದಕ್ಕೆ ಕಿನ್ನಿಮಿತ್ತ ಅಂದ್ರು. ನಿಮಿತ್ತ ಏನು ಅಂತ ಒಂದು, ಅಥವಾ ವರ್ಣಾಶ್ರಮಾದಿ ಪ್ರವಿಭಾಗೋಪೇತಾ ಮನುಷ್ಯಾ ಮಮ ವರ್ತಮಾನ ವರ್ತಂತೆ ಸರ್ವಶಃ ಇತ್ಯುಕ್ತಂ ತಸ್ಮಾತ್ ಪರಃ ಕಾರಣ ನಿಯಮೇನ ತತ್ರೈವ ವರ್ತಮಾನ ವರ್ತಂತೆ ನಾನ್ಯಸ್ಯೇತಿ. ತವೈವ ವರ್ತಮಾನ ವರ್ತಂತೆ ನಾನ್ಯಸ್ಯೇತಿ ಉಚ್ಯತೆ. ಇನ್ನು ಹೀಗೂ ಒಂದು ಅರ್ಥ ಮಾಡಬಹುದು ಅಂತ, ಯಾಕೆಂದ್ರೆ ಹಿಂದೆ ಬಂದಂತಹ ಶ್ಲೋಕಕ್ಕೂ ಇದಕ್ಕೂ ಸಂಬಂಧ ಬರಿತಾ ಇದ್ದಾರೆ ಆಚಾರ್ಯರು.